न्याय सिद्धारूढ़ नमोस्तु ते सिद्धारूढ़ नमोस्तु ते। ಅಕಾರಣ ಕರುಣಾಶಾಲಿಗಳು ಅನಿಮಿತ್ಯ ಬಂಧುಗಳಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ವಂದಿಸಿ, ಎರಡನೇ ದಿವಸದ ಕಾರ್ಯಕ್ರಮದ ಪ್ರಾತಃಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿ ತಮ್ಮ ಸದುಪದೇಶವನ್ನು ದಯಪಾಲಿಸಿದ ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ಶರಣೆಂದು, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡಿದ್ದಾನೆ. ಅದರ ಪೂರ್ತಿಗಾಗಿ ತನ್ನೆಲ್ಲ ಆಯುಷ್ಯವನ್ನು, ಬುದ್ಧಿಯನ್ನು ಖರ್ಚು ಮಾಡ್ತಾನೆ. ಕೊನೆಗೆ ಸಿಗದೆ ದುಃಖಿಯಾಗಿ ಮರಣವನ್ನು ಅಪ್ತಾನೆ. ಅದು ಏನು ಆಕಾಂಕ್ಷೆ, ಏನಂತಹದ್ದು ಅವನ ಬಯಕೆ ಅಂತ ಕೇಳಿದರೆ ಆನಂದ. ಸುಖಂ ಮೇ ಸ್ಯಾತ್ ದುಃಖಂ ಮಾ ಭೂದಿತಿ ಸರ್ವೇಷಾಂ ಇಚ್ಛಾ ವರ್ತತೆ. ಒಂದು ಸಣ್ಣ ಹುಳನೂ ಸಹಿತ ದುಃಖ ನನಗೆ ಬರಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇರ್ತದೆ. ಮನುಷ್ಯರ ಪ್ರಶ್ನೆಯೇ ಇಲ್ಲ. ಆದರೂ ಕೂಡ ಮನುಷ್ಯನಿಗೆ ಬ್ಯಾಡಂದರೂ ದುಃಖ ನಮ್ಮ ಬೆನ್ನು ಹತ್ತಿ ಬರ್ತಾವೆ, ನಮ್ಮನ್ನು ಕಾಡ್ತವೆ, ನಮ್ಮನ್ನು ಕಣ್ಣೀರು ಹಾಕಿಸ್ತಾವೆ. ಈ ಸಮಸ್ತ ದುಃಖಗಳಿಗೆ ಏನು ಕಾರಣ ಇರಬೇಕು? ಅಂತ ಮಹಾನುಭಾವರು ವಿಚಾರ ಮಾಡಿದರೆ, ಸಮಸ್ತ ದುಃಖಗಳಿಗೆ ಕಾರಣ ಈ ಶರೀರ. ಈ ಶರೀರ ಇದು ನಾನು, ನಂದು ಅಂತ ತಿಳಿದುಕೊಂಡಿರುವ ತಪ್ಪು ತಿಳುವಳಿಕೆ ಈ ಮನುಷ್ಯನ ಸಮಸ್ತ ದುಃಖಗಳಿಗೆ ಕಾರಣ ಅದ. ಇದೊಂದು ಬಿಟ್ರಿ ಅಂದರೆ ಇದು ನಾನು ಅಲ್ಲ, ಇದು ನಂದು ಅಲ್ಲ ಅಂತ ಒಮ್ಮೆ ನೀವು ಪಕ್ಕಾ ತಿಳ್ಕೊಂಡ್ರಿ ಅಂದರೆ ದುಃಖ, ಜನ್ಮ, ಮರಣ ಮನುಷ್ಯನಿಗೆ ಇರುವುದನ್ನೇ ಇಲ್ಲ. ಪುಣ್ಯಾತ್ಮರೇ, ಯಾವ ಮನುಷ್ಯ ವಿಷ ಕುಡಿತಾನೆ ಸಾಯಬಾರ್ದು ಅಂದರೆ ಸಾಧ್ಯನೇ ಇಲ್ಲ. ಅದರಂತೆ ನಾವೆಲ್ಲರೂ ಕೂಡ ವಿಷಪ್ರಾಸನೆ ಮಾಡಿದ್ದೇವೆ, ಕೊಡದೇವೆ.
ಪಾಪ ಅದೊಂದು ವಿಷ. ಜಗತ್ತಿನೊಳಗೆ ಇದು ನಾನು ಅಂತ ಅನ್ನೋದು ಏನು ತಿಳಿತೀವಿ, ಇದರಷ್ಟು ಪಾಪ 100 ಮಂದಿ ಕೊಂದ್ರೂ ಬರುವುದಿಲ್ಲ. ಇದು ತಿಳ್ಕೊರಿ ಮೊದಲು. 1 ಕೋಟಿ ಆಕಳು ಕೊಂದ್ರೂ ಎಷ್ಟು ಪಾಪ ಬರಂಗಿಲ್ಲ, ಅದಕ್ಕಿಂತ ಹೆಚ್ಚು ಇದು ನಾಂದ್ರೆ ಬರ್ತದಂತ. ಅಂದ್ರೆ ನಾವು ಎಷ್ಟು ಪಾಪಿ ಇದ್ದೇವೆ. ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ ಗೋವಧ ಕೋಟಿಭಿ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಎಷ್ಟು ಚಂದ ಹೇಳಿದ್ರಿ. ಈ ದೇಹವು ನಾನು, ಇದಕ್ಕಿಟ್ಟ ಹೆಸರು ನಾನು, ಇದರ ಬಣ್ಣ ನಾನು, ಇದರ ತೂಕ ನಾನು. ಯಾವ ತಿಳ್ಕೊಂಡನ ಹಿಂಗೆ ನಾನು ಬೆಳಗ ಕೆಂಪಗ ಸುಂದರ ಎತ್ತರ ಗಿಡ್ಡ ಉದ್ದ ದಪ್ಪ ಶಾಣೆ, ನಾ ಭಾಳ ಕೇಳ್ತೀನಿ, ನಾ ಭಾಳ ನೋಡ್ತೀನಿ, ನಾ ಭಾಳ ನಡಿತೀನಿ, ಇಷ್ಟು ಯಾವ ಮನುಷ್ಯ ಹಿಂಗೆ ತಿಳ್ಕೊಂಡನೆ. 1 ಕೋಟಿ ಆಕಳು ಕೊಂದ್ರೆ ಎಷ್ಟು ಪಾಪ ಬರ್ತದೆ ಅಷ್ಟು ಪಾಪ ಅವನಿಗೆ ಬರ್ತದೆ. 1 ಆಕಳದಾಗ ಕೋಟಿ ಕೋಟಿ ದೇವತೆಗಳು ಇರ್ತಾರಂತ. ಅದರ ಕೋಡನಾಗ, ಹಣೆಯಾಗ, ಬಾಲ್ದಾಗ ಎಲ್ಲದರಾಗೂ ದೇವತೆಗಳು ವಾಸ ಮಾಡಿಕೊಂಡಿರ್ತಾರಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಗೋಮಾತಾ ಜಗನ್ಮಾತಾ ಅಂತೇವೆ. ಇಂತಹ 1 ಕೋಟಿ ಆಕಳು ಕೊಂದ್ರೆ ಎಷ್ಟು ಪಾಪ ಬರ್ತದೆ ಅಷ್ಟು ಪಾಪ ಇದು ನಾ, ಈ ಶರೀರ ನಾ, ಇದಕ್ಕಿಟ್ಟ ಹೆಸರನ್ನ, ಇದರ ತೂಕನ, ಇದರ ಬಣ್ಣನ ಅಂತ ತಿಳ್ಕೊಂಡ್ರೆ ಬರ್ತದೆ. ಇದನ್ನು ಬಿಟ್ಟು ಇದರಲ್ಲಿ ಇರುವ, ಇದಕ್ಕೆ ಆಧಾರವಾಗಿರುವ, ಇದು ಎಲ್ಲಕ್ಕೂ ಕಾರಣವಾಗಿರುವ ಆತ್ಮವೇ ನಾನು ಅಂತ ತಿಳ್ಕೊಂಡ್ರೆ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಈ ಶರೀರನ ಅಲ್ಲ, ಇದರ ರೂಪನ ಅಲ್ಲ, ಇದರ ಹೆಸರನ್ನ ಅಲ್ಲ, ಇದರಾಗ ಒಳಗಿರುವ ಆತ್ಮ ಪರಮಾತ್ಮನೇ ನಾನು ಅಂತ ತಿಳ್ಕೊಂಡ್ರೆ ಏನು ಪುಣ್ಯ ಬರ್ತದೆ ಆ ಪುಣ್ಯ ನೀ ಹಿಂದೂ ಮಾಡಿಲ್ಲ, ಇನ್ನು ಮುಂದೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ. ಈ ತಿಳ್ಕೋರಿ ಎಷ್ಟು ದೊಡ್ಡ ಮಾತು. ಅದಕ್ಕೆ ಈ ಶರೀರನ ಅಲ್ಲ. ಏನು ರೀ ಸ್ವಾಮಿಗಳು ಹಿಂಗೆ ಹೇಳ್ತೀರಿ, ಇದನ್ನ ಅಲ್ಲ ಅಂದ್ರೆ ಮಾತ್ರ ನಾ ಯಾರು? ನಾ ಕಲ್ಲಪ್ಪ ಮಲ್ಲಪ್ಪ, ಈ ಶರೀರ ಬೇಂಬ ಕರ್ಗ ಕೆಂಪಗ ದಪ್ಪ ಕಿಲೋ, ಮತ್ತು ಇದ್ರ ಬಿಟ್ಟು ನಾ ಎಲ್ಲಿರ್ತೀನಿ ಅಂದ್ರೆ ಇದ್ರ ಬಗ್ಗೆ ವಿಚಾರ ಮಾಡಿಲ್ಲ. ನೀ ಒಂದು ಸಾಮಾನು ಖರೀದಿ ಮಾಡ್ಬೇಕಾದ್ರೆ 100 ಸಲ ವಿಚಾರ ಮಾಡ್ತೀರಿ. ಬಜಾರ್ದಾಗ ಭಾವ ಕೇಳ್ತೀರಿ, ಬಣ್ಣ ನೋಡ್ತೀರಿ, ತೂಕ ನೋಡ್ತೀರಿ. ಇಷ್ಟೆಲ್ಲ ನೋಡಿ ಒಂದು ಸಣ್ಣ 10-20 ರೂಪಾಯಿ ಮಾಲ್ ಖರೀದಿ ಮಾಡ್ಕೊಂಡು ವಿಚಾರ ಮಾಡ್ತೀರಿ. ಇದರ ಬಗ್ಗೆ ನಾವು ಯಾರೂ ವಿಚಾರ ಮಾಡಿಲ್ಲಲ್ಲ. ಇದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಅದಕ್ಕೆ ಇದು ಏನಂತ ವಿಚಾರ ಮಾಡಿ, ಏನದ ಇದು? ಅದಕ್ಕೆ ಮಹಾತ್ಮಗಳು ಪಂಚಾತ್ಮಕಂ ಪಂಚ ಸುವರ್ತಮಾನ ಷಡಾಶ್ರಯಂ ಷಡ್ಗುಣ ಯೋಗವಿತ್ತಂ. ಈ ಶರೀರ ಏನದ ಅಂತ ಹೇಳಿದ್ರು ಅವರು. ಶರೀರ ಏನಪ್ಪ ಅಂದ್ರೆ ಇದು ಚತುರ್ವಿಧಾಹಾರಮಯಂ ಶರೀರಂ. ಬಟ್ಟೆ ತೊಳಕ್ಕೆ ಹೋಗ್ತೀರಿ, ರೇಷ್ಮೆದದ, ಏನು ಪಾಲಿಸ್ಟರ್ದ, ಏನು ನೂಲಿಂದದ ನೋಡ್ತೀರಿಲ್ಲ, ಹಾಗೆ ತಗೋತೀರಿ. ಇದು ಪಾಲಿಸ್ಟರ್ದೋ ತಯಾರಾಗ್ಯದೋ, ಇದೇನು ನೂಲಿನ ತಯಾರಾಗ್ಯದೋ,
ಏನಿದೆ ಕಾಟನ್ ತಯಾರಾಗ್ಯದೋ ಏನು ರೇಷ್ಮೆ ತಯಾರಾಗ್ಯದೋ ಅಂತ ತಿಳ್ಕೊಂಡೇ ಅದ್ರ ಬೆಲೆ ಎಲ್ಲ ಕಟ್ತಿರಲ್ಲ ನೋಡ್ತಿರಲ್ಲ. ಹಂಗೆ ಇದು ಹೆಂಗೆ ತಯಾರಾಗ್ಯದ? ಇದೂ ಒಂದು ಬಟ್ಟೆ. ಮೈ ಮುಚ್ಚಕ್ಕೆ ಆ ಬಟ್ಟೆ, ಆತ್ಮನ ಮುಚ್ಚಕ್ಕೆ ಇದೊಂದು ಬಟ್ಟೆ. ಇದು ಹೆಂಗಾಗ್ಯದ ಗೊತ್ತಿಲ್ಲ. ಏನು ನೂಲಿಂದಾಗ್ಯದೋ, ಏನು ರೇಷ್ಮೆದಾಗ್ಯದೋ, ಏನಪ್ಪ ಅಂದ್ರೆ ಪಾಲಿಸ್ಟರ್ದಾಗ್ಯದೋ ವಿಚಾರ ಮಾಡ್ತೀರಿ. ಇದು ಹೆಂಗಾಗ್ಯದ ಗೊತ್ತಿಲ್ಲದೆ ಖರೀದಿ ಮಾಡೋ ಮೂರ್ಖ ಮನುಷ್ಯ ಅಲ್ರಿ. ರೇಷ್ಮೆ ಅಂತ ತಿಳ್ಕೊಂಡು ಕಾಟನ್ ತೊಗೊಂಬಂದ್ರೆ ಏನಂತಾರೆ, ಹುಚ್ಚಿದ್ಯೋ ಬುದ್ಧಿ ಅದಲ್ಲಿ. ಕಾಟನ್ ರೇಷ್ಮೆ ಗೊತ್ತಾಗಿಲ್ಲ, ಬೈತೀರಿ. ಹಂಗೆ ಇದು ಶರೀರ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾ ಅವ್ರು ಹೇಳಿದರು ಪಂಚಾತ್ಮಕಂ ಪಂಚಸು ವರ್ತಮಾನ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ಸಮಲಂ ಸಯೋನಿಂ ಚತುರ್ವಿಧಾಹಾರಮಯಂ ಶರೀರಂ. ಏನದಿದು ಶಾಸ್ತ್ರ ಹೇಳಿದ್ರು ಪಂಚಾತ್ಮಕಂ. ಇದು 5 ಸಾಮಾನು ಕೂಡಿ ಹೆಂಗೆ ಖಾರ ಉಪ್ಪ ಮೆಣಸಿನಕಾಯಿ ನೀರು ಕೂಡಿ ಸಾರು ಹಾಕೋದಲ್ಲ, ಸಾರ ಹೆಸರು ಒಂದೇ, ಅದರ ಏನೇನದ ಉಪ್ಪದ, ಖಾರ ಅದ, ಉಳ್ಳಾಗಡ್ಡಿ ಅದ, ಬೆಳ್ಳಾಗಡ್ಡಿ ಅದ, ಎಲ್ಲ ಅದಾವಲ್ರಿ. ಹಂಗೆ ಶರೀರ ಅಂತ ಇದು ಒಂದೇ ಹೆಸರದ. ಇದು ಪಂಚಾತ್ಮಕಂ. ಇದರೊಳಗೆ 5 ಕೂಡಿ ಆಗ್ಯದ. ಇದು ಹಂಗೆ ಎಲ್ಲ ಸಾಮಾನು ಕೂಡಿ ಸಾರಾಗ್ತದೆ. ಹಂಗಿದು ಪಂಚಾತ್ಮಕಂ. ಏನು ಇದರಾಗ ಭೂಮಿ ಅದ, ನೀರು ಅದ, ಬೆಂಕಿ ಅದ, ಗಾಳಿ ಅದ, ಹೊಳ್ಳ ಪಳ್ಳದ. ಇದರ ಭೂಮಿ ಅದ, ಇದರಾಗ ನೀರದ, ಇದರಾಗ ಬೆಂಕಿ ಅದ, ಇದರಾಗ ಗಾಳಿ ಅದ, ಇದರಾಗ ಹೊಳ್ಳದ. ಇವು 5 ಕೂಡಿ ಹೆಂಗೆ ಕಟ್ಟಿಗೆ ಕಬ್ಬಣ ಕಲ್ಲ ಸಿಮೆಂಟು ಕೂಡಿ ಮನೆ ಆಗ್ತದಲ್ಲ, ಹಂಗೆ ಇವು 5 ಕೂಡಿ ಈ ಶರೀರಗೆ. ಅವು ಕಲ್ಲು ತೆಗೀರಿ, ಸಿಮೆಂಟ್ ತೆಗೀರಿ, ಕಟ್ಟಿಗೆ ತೆಗೀರಿ, ಮನೆ ಇಲ್ಲ, ಮನೆ ಹೋಯ್ತು, ಮನೆ ಇಲ್ಲ. ಅವೆಲ್ಲ ಕೂಡಿ ಮನೆ ಹೆಂಗದ ಹಂಗೆ ಇದರಾಗ ಮಣ್ಣದ, ಇದರಾಗ ನೀರದ, ಇದರಾಗ ಬೆಂಕಿ ಅದ, ಇದರಾಗ ಗಾಳಿ ಅದ, ಇದರಾಗ ಪಳ್ಳದ. ಇವು ಪಂಚಾತ್ಮಕಂ ಅಂತ. ಮಣ್ಣದ ನೋಡ್ರಿ, ಬ್ಯಾಸ್ಯಾಗ ಭಾಳ ಬಿಸಿಲು ಬದ್ದು ಪಸೀನ ಬೆವರು ಬಂತು, ಹಿಂಗೆ ತಿಕ್ಕರಿ ಬರ್ತದಿಲ್ಲ ಮಣ್ಣ, ಹಿಂಗೆ ಉಂಡಿ ಮಾಡಿ ಒಗಿತಾರೆ. ಹಿಂಗೆ ಮಾಡಿ ಮಣ್ಣದ. ಇದ್ರಾಗ ಮಣ್ಣಿಂದೇ ಹುಟ್ಟ್ಯದ, ಮಣ್ಣಾಗೆ ಅದ, ಕಡೆಗೆ ಮಣ್ಣಾಗೇನೆ ಹುಗುಳ್ತಾರೆ ಇದಕ್ಕೆ. ಮಣ್ಣಿನ ಕಾಯ ಅಲ್ಲ, ಹಂಗದ ಇದರ ಮಣ್ಣು. ಇದ್ರಾಗ ನೀರ ಅದಲ್ಲ, ನೀರದ. ಕಣ್ಣಾಗ ನೀರು ಬರ್ತಾವೆ, ಮೂಗಿನಾಗ ನೀರು ಬರ್ತಾವೆ, ಏಕಿ ನೀರು ಬರ್ತಾವೆ, ನೀರದ ಇದ್ರೊಳಗೆ. ಕಣ್ಣಾಗ ನೀರು ಬರಲಿಲ್ಲ, ಹತ್ರ ಕಣ್ಣಾಗ ನೀರು ಬರ್ಬೇಕ್ರಿ. ನೀರು ಬರಲಿಲ್ಲ ಅಂದ್ರೆ ಹಾರ್ಟ್ ಫೇಲ್ ಆಗ್ತದ. ನೆನಪಿಡ್ರಿ, ನೀರು ಬರಬೇಕು, ಏಕಿ ಆಗಬೇಕು, ಕುಡಿಬೇಕು, ಬಿಡಬೇಕು. ಇಲ್ಲ ಅಂತಂದ್ರೆ ಸಾಯ್ತೀರಿ. ನೀರಿಲ್ಲದೆ ಇದು ಬದುಕಂಗಿಲ್ಲ. ನೀರು ಅದ ಒಳಗೆ, ಇಲ್ಲಿ ಒಳಗೆ ನೀರದ. ಶರೀರದಾಗ ನೀರಿನ ಅಂಶ ಬಹಳ ಅದ ಅಂತ ತಿಳ್ಕೊಂಡೇ ಬದುಕಿದೆ. ನೀರದ ಒಳಗೆ ಬೆಂಕಿ ಅದ ಇಲ್ರಿ, ನೀವು ಮುಟ್ಟು ನೋಡ್ರಿ, ಬೆಂಕಿ ಅದ ಅಂತ ನೀವು ಇದ್ದೀರಿ.
ಸತ್ತವ್ರಿಗೆ ಮತ್ತೆ ಏನು ಮಾಡ್ತಾರೆ ನೋಡ್ರಿ ಇಲ್ಲಿ, ಏನು ರೀ ಬರ್ಪಿದ್ದು ತಣ್ಣಾಗ್ಯದ ಅಂತಾರೆ. ನೀವು ಮುಟ್ಟಿ ನೋಡ್ರಿ ಅವಕ್ಕೆ, ಕಾಲು ಕೈ ಮುಟ್ಟಿ ಬೆಚ್ಚಗದ ಅಂದ್ರೆ ಇನ್ನೂ ಅದಂಗೆ ತಣ್ಣಗಾಯ್ತಂದ್ರೆ ಒಳಗಿಂದ ಬೆಂಕಿ ಹೋಯ್ತಂದ್ರೆ ಮ್ಯಾಲೆ ಬೆಂಕಿ ಹಚ್ತಾರೆ ಅದಕ್ಕೆ. ಮತ್ತೇನು ಬೆಂಕಿ ಅದ ಅಂತ ಉಳಿದಿರಿ ನೀವೆಲ್ಲ ಮುಟ್ಟಿ ನೋಡ್ರಿ. ಹೆಚ್ಚಾಗಬಾರ್ದು, ಕಡಿಮೆ ಬರ್ತದೆ. ಹೆಚ್ಚಾಯಿತು ಜಡ್ಡ, ಕಡಿಮೆ ಬಂತು ಹೆಣ. ಅಷ್ಟು 69, 94 ಇರಬೇಕು. 40, 50ಕ್ಕೆ ಬಂದ್ರಿ ಅಂದ್ರೆ ಎತ್ತಂತಾರೆ. ಮತ್ತೇನು ಎತ್ತರಿ ಅಂತ. ಇದರಾಗ ಏನದ ಪಂಚಾತ್ಮಕಂ. ಇದರೊಳಗೆ ಮಣ್ಣದ, ನೀರು ಅದ, ಬೆಂಕಿ ಅದ, ಮತ್ತೇನದ ಗಾಳಿ ಅದ. ಅದೇ ಇಲ್ಲ ಮತ್ತೆ ಹೊರಗೆ ಹೋಗೋದು ಬರೋದು ನಡೆದ ಗಾಳಿ ಬಂದಾಯಿತು ಅಂದ್ರೆ ಮುಗಿತೆ. ಇದು ಗಾಳಿ ಅದ. ಒಳಗೆ ಆಕಾಶದ ಪಳ್ಳದ. ಮುಂಜಾನೆ ಉಪ್ಪಿಟ್ಟು, ಮಧ್ಯಾಹ್ನ 4 ರೊಟ್ಟಿ, ಮತ್ತು 4 ಗಂಟೆಗೆ ನಾಷ್ಟ, ಮತ್ತು ಹೊತ್ತು ಮನೆ 4 ರೊಟ್ಟಿ. ಎಕಡೆ ಹೋಗ್ತಾವೆ ಇವ್ರು ಸುದ್ದಿ. ಒಳಗದಲ್ಲಿ ಪಳ್ಳ ಅದ. ಇವೇನದ ಪಂಚಾತ್ಮಕಂ. ಇದರ ಭೂಮಿ ಅದ, ನೀರು ಅದ, ಬೆಂಕಿ ಅದ, ಗಾಳಿ ಅದ, ಮತ್ತು ಆಕಾಶ ಪಳ್ಳದ. ಇದು ಪಂಚಾತ್ಮಕಂ. ಇದು ಶರೀರ. ಪಂಚಸು ವರ್ತಮಾನಂ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವೆಲ್ಲ ಮೂಗಿನಿಂದ ಗಂಧ, ಕಿವಿಯಿಂದ ಶಬ್ದ, ಬಾಯಿಯಿಂದ ರಸ, ಕೈಯಿಂದ ಸ್ಪರ್ಶ. ಇವೆಲ್ಲ ಮಾಡ್ತೇವಲ್ಲ, ಇದರಾಗೆ ಬದುಕಿದ್ದೇವೆ. ಇವೆಲ್ಲ ನೋಡ್ತೇವೆ, ಕೇಳ್ತೇವಂತೆ, ಬದುಕೇನಂತಾರೆ. ಇಲ್ಲ ಅಂದ್ರೆ ಯಾವುದೋ ಒಬ್ಬ ರಾಜನ ಹಂತ್ಯಕ್ಕೆ ಒಂದು ಆನೆ ಸಾಕಿದ್ರಂತೆ. ಆ ಆನೆ ಮೇಲೆ ಅವ್ರು ಎಷ್ಟೋ ಯುದ್ಧ ಮಾಡಿ ಗೆದ್ದಿದ್ದರು. ಅದಕ್ಕೆ ಪಟ್ಟದ ಆನೆ. ರಾಜರ ಹಂತಕ್ಕೆ ನೇಮ್ ಇರ್ತದೆ. ಆನೆಯನ್ನು ಪಟ್ಟದ್ದೇ, ಅವರೇ ಕೊಂಡ್ರು, ಮತ್ತೆ ಯಾರು ಕೊಂಡಂಗಿಲ್ಲ. ರಾಣಿಯನ್ನು ಪಟ್ಟದ ರಾಣಿ, ಆನೆ ಪಟ್ಟದ ಆನೆ, ಕುದುರೆ ಪಟ್ಟದ ಕುದುರೆ. ಅದ್ರ ಮೇಲೆ ಕುಂತು ಮತ್ತವನ್ನ ಕೊಂಡ್ರಂಗಿಲ್ಲ, ಅವ್ರು ಸ್ಪೆಷಲ್ ಅವ್ರಿಗೆ. ಅವೇ ಅದ್ರ ಮೇಲೆ ಯಾರು ಅವರೇ ಕೊಂಡವ್ರು. ಆ ರಾಜರು ಒಂದು ಆನೆ ಸಾಕಿದ್ರು, ಎಷ್ಟೋ ಯುದ್ಧ ಮಾಡಿದ್ರು, ಅದ್ರ ಮೇಲೆ ಕೂತು ಗೆದ್ದಿದ್ರು. ಭಾಳ ಜೀವ, ಭಾಳ ಪ್ರೀತಿ ಅದ್ರ ಮೇಲೆ. ಪರಂತು ಅಂದ್ರೆ ಏನು ರೀ? ಯಾರು ಹುಟ್ಟಿದವರು, ಹುಟ್ಟಿದ ವಸ್ತು ಹಾಗೆ ಇರಕ್ಕೆ ಬರುವುದಿಲ್ಲ. ಕಟ್ಟಿದ ಮನೆ ಹಾಗೆ ಇರಂಗಿಲ್ಲ, ಹುಟ್ಟಿದ ಮನುಷ್ಯ ಹಾಗೆ ಇರಂಗಿಲ್ಲ, ನೆಟ್ಟ ಗಿಡ ಹಾಗೆ ಇರಂಗಿಲ್ಲ. ಅದು ದಿನಾನು ದಿನಮಾಯಾತಿ, ಅದು ಕಮ್ಮಾಕೋತ ಬರ್ತದೆ. ಆನೆ ಮುಪ್ಪಾಯಿತು. ಆ ಆನೆ ಜಾಗದಾಗ ರಾಜರು ಮತ್ತೊಂದು ಆನೆ ತೊಗೊಂಡ್ರು. ಹೆಂಗೆ ನೀವು ಹಳೆ ಗಾಡಿ ತೊಗೊಂಡು ಹೊಸ ಗಾಡಿ ತೊಗೋತೀರಿ, ಹೊಸ ಆನೆ ತೊಗೊಂಡ್ರು. ಈ ಆನೆ ಏನು ಮಾಡಬೇಕು ಅಂತೇಳಿದು ಊರ ರಾಜಧಾನಿ ಬಿಟ್ಟು ಒಂದು ಊರಾಗ ಮಂದಿಗೆಲ್ಲ ಕರೆದ್ರು. ಆ ಊರಿಗೆ ಕರೆದು ಹೇಳಿದ್ರು, ಇದು ಆನೆ ನೀವು ಜ್ವಾಕಿ ಮಾಡಬೇಕು. ರಾಜರು ಹೇಳ್ತಾರೆ ಅಂದ್ರೆ ಯಾರು ಅನ್ಬೇಕಾರೆ, ಆಯ್ತು ರೀ ಜ್ವಾಕಿ ಮಾಡ್ತೇವೆ ಅಂತ ತೊಗೊಂಡು ಒಯ್ತೇವ್ರಂತ ಹೋದರು. ರಾಜ ಈ ಕಡೆ ಬಾ ಅಂದ. ಯಾಕ್ರಿ ಒಯ್ತೇವ್ರ? ಒಯ್ತೆ ಎಲ್ಲ ಖರೇನೋ. ಇನ್ನೊಂದು ಮಾತು ಕೇಳು, ದಿನಂಪ್ರತಿ ಒಬ್ಬ ಮನೆಯವ್ರ ಪಾಳಿ ಮೇಲೆ ಇದ್ರ ಸುದ್ದಿ ಬಂದು ನನಗೆ ಹೇಳಬೇಕು. ಆನೆ ಹೆಂಗದ, ಚಲೋ ಅದ ಇಲ್ಲ ಹೇಳ್ಬೇಕು. ಆಯ್ತು ರೀ. ಮತ್ತು ನಡೆದ ಈ ಕಡೆ ಬಾ ಅಂದ್ರೆ ಅವರು. ಮತ್ತೆ ಯಾಕ್ರಿ ಅಂದರು. ದಿನ ಆನೆ ಸುದ್ದಿ ತರಬೇಕು, ನಂಗೆ ಚಲೋ ಅದ ಇಲ್ಲ, ತರ್ತೇವ್ರಿ ಅಂದ್ರೆ. ಯಾರು ಆನೆ ಸತ್ತದ ಸುದ್ದಿ ತರ್ತೀರಿ ಅವರು ಇಲ್ಲೇ ಸತ್ರ ಅಂತ ತಿಳ್ಕೊಬೇಕು. ಅವ್ರೇನು ಜೀವಂತ ಬಿಡಂಗಿಲ್ಲ. ಎಲ್ಲರೂ ಹುಡುಕಿವಿ, ಎಲ್ಲ ಇದೇ ಕಡಿದೆ ಒಂದು ಹೆರಣ ಅದ್ರಿ ಅಂದ್ರೆ ಅದು. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವರು ಸಾಯಲೇಬೇಕು, ಕಟ್ಟದ್ದು ಬೀಳಲೇಬೇಕು, ಕೂಡದವರು ಅಗಲಲೇಬೇಕು.
100 ಮಂದಿ ಕೂಡಿ ಲಗ್ನ ಮಾಡಿ ಇಬ್ಬರಿಗೆ ಕೂಡಿಸಿರ್ತೇವೆ, ಅಗಲಿಸ್ಲಾಕ ಎಷ್ಟು ಮಂದಿ ಹೋಗಿರ್ತೀರಿ? ಲಗ್ನ ಮಾಡಾಕ ಗಂಡ ಹೆಂಡತಿ ಜೋಡ್ಸಾಕ ನಾವು 100 ಮಂದಿ, ಅಗಲ್ಸಾಕ ಯಾರು ಜರುತ್ತಿರ? ತಾನೇ ಅಗಲ್ತಾರೆ. ಸೃಷ್ಟಿ ನಿಯಮದ ಕೂಡದ್ದು ಅಗಲ್ತಾವೆ, ಬಂದದ್ದು ಹೋಗ್ತಾವೆ, ಕಟ್ಟುದ್ದು ಬೀಳ್ತಾವೆ. ಇದು ಸೃಷ್ಟಿ ನಿಯಮ. ಅವರೊಂದು ಎಂಥ ಪಂಚಾಯತಿ ಬಂತಪ್ಪ, ಎಂದರೆ ಒಂದು ದಿವಸ ಸಾಯ್ತದೆ. ಇದು ಸುದ್ದಿ ತಂದವರು ಕೂಡ ಇಲ್ಲೇ ಸತ್ರ ತಿಳ್ಕೊಬೇಕು ಅಂದವ. ರಾಜರಿಗೆ ಯಾರು ಮಾತಾಡ್ಬೇಕು? ತೊಗೊಂಡು ಹೋದರು. ಊರಾಗೆಲ್ಲ ಗೌಡ್ರು ಕುಳ್ಕೊಂಡು ಕುಂತರು. ನೋಡಪ್ಪ, ಈ ಆನೆ ದಿನ ಒಬ್ಬರು ಜಾಕ್ ಮಾಡಬೇಕು. ಇವತ್ತಿನ ಊರಾಗೆಲ್ಲ ಮುನ್ಸಿಪಾಲ್ಟಿ ನಂಬರ್ ಹಾಕಿರ್ತಾರೆ ಮನೆಗೆ, ಅವ್ರಿಗೆ ಏನೇ ಅಂತ ಹೇಳೋದು. ದಿನ ಯಾರು ಪಾಳಿ ಅವ್ರ ಜನ ಉಣಿಸ್ಬೇಕು, ತಿನ್ನಿಸ್ಬೇಕು, ಮೆಚ್ಚಕಿಸ್ಬೇಕು, ನೀರು ಕೊಡಬೇಕು, ಎಲ್ಲ ಮಾಡಿದ್ರು. ವರ್ಷ ದೀಡರು ಹೋಯ್ತು, ಮೊದಲೇ ಮುದುಕಾಗಿತ್ತು. ಎಂದಿಲ್ಲ ಒಂದು ದಿವಸ ಸಾವಿದೆ. ಒಬ್ಬರ ಮನೆ ಪಾಳಿ ಇದ್ದ ಕಾಲಕ್ಕೆ ಸತ್ತು. ಊರು ಗೌಡ್ರು ಎಲ್ಲ ಹೋಗು ಸುದ್ದಿ ತೊಗೊಂಡು ಬಂದವ್ರು. ಅವ್ರು ಯಾರು ಅವ ಅಂದ, ನಾವು ಅಲ್ಲ ಅಂದವ. ಸಾಯಕ್ಕೆ ಹೋಗ್ಬೇಕಲ್ಲ, ನಾವು ಅಲ್ಲಿ ಹೋಗಂಗಿಲ್ಲ ಅಂದವ. ನಾವೊಬ್ಬನೇ ಸಾಯ್ಬೇಕು, ನೀವು ಇಲ್ಲೇ ಇರಬೇಕು. ಸತ್ರ ಎಲ್ಲರೂ ಕೂಡ ಸಾಯೋದು, ಇದ್ದರೆ ಎಲ್ಲರೂ ಕೂಡ ಇರೋದು ಅಂದ. ಏನು ಹಿಂಗೆ ಯಾಕೆ ಮಾತಾಡ್ತೇವೆ? ಪಾಳಿ ಮಾಡಿಲ್ಲ ಗೊತ್ತಾಯಿಲ್ಲ ನಿನಗೆ? ಇಲ್ಲ, ನಾವು ಹೋಗಂಗಿಲ್ಲ. ಮಧ್ಯಾಹ್ನದಾಗ ಸುದ್ದಿ ಒಯ್ ಮತ್ತು ರಾಜರಿಗೆ ಗೊತ್ತಾಯಿತು ಅಂದ್ರೆ ಊರೇ ಸುಡ್ತಾರೆ ಅವರು. ಅವ ಅಂದ, ಆಯಿತು ಎಲ್ಲರೂ ಸಾಯೋಣ ಅಂದವ. ನಾವೊಬ್ಬನೇ ಸಾಯ್ಬೇಕು. ನಿಮ್ಗೆ ಹೇಳ್ತೀನಿ, ಮಧ್ಯಾಹ್ನ ಸುದ್ದಿ ಮುಡಿಸ್ಬೇಕು. ಊರಾಗ ಪಂಚಾಯತಿ ನಡೀತು, ಯಾರ ಮನ್ಯಾಗ ಹೊಲಿ ಹೊತ್ತಲು ಊರ ಸುಡ್ತಾಂದಾಕತ್ತೆ ಎಲ್ಲರೂ ಅಳ್ಕೋತ ಕುಂತಿದ್ರು. ಅದೇ ಟೈಮಕ್ಕೆ ಯಾರ ಮನೆಯಾಗ ಅಡುಗೆನೇ ಮಾಡಿಲ್ಲ. ಒಬ್ಬ ಸಾಧು ಬರ್ಬೇಕಾ? ಭಿಕ್ಷಾ ಅಂದೇ ಅಂತ ಬಂದ. ಅವ್ರು ಅದ್ರ ನಾವು ಒಲೆನೇ ಹೊಸಿರ ಸ್ವಾಮಿ ಅಂದರು. ಒಲೆನೇ ಹೊಸ ನಮ್ಮ 3 ಮಂದಿ ಅಳಕ್ಕೆ ಹಚ್ಚಾರ. ಯಾರಿಗೇನಾಗ್ಯದ ಅಂದರು? ಯಾರಿಗಿಲ್ಲ, ಊರಿಗೆ ಆಗ್ಯದ ಅಂದರು. ಯಾರಿಗಿಲ್ಲ, ಊರಿಗೆ ಆಗ್ಯದ. ಏನಾಗ್ಯದ ಸುದ್ದಿಯಾರು ಹೇಳ್ರಿ ಅಂದ್ರೆ, ನಮ್ಮ ರಾಜಂದ ಆನೆ ನಮಗೆ ಸಾಕಾಗಿ ಕೊಟ್ಟಾನ. ಅದು ಸತ್ತು ಸುದ್ದಿ ಯಾರು ಪಾಳಿ ಹಾಕ್ಕೊಂಡಿದ್ದೇವೆ, ಸತ್ತು ಸುದ್ದಿ ಹೇಳಂದಾನ. ಯಾರ ಮನೆ ಪಾಳಿ ಸಾಯ್ತಾರೆ ಅವ್ರು ಹೋಗಿ ಹೇಳ್ಬೇಕಂತ ಹೇಳಿದ್ರು. ಅವರು ಅಲ್ಲೇ ಸಾಯಬೇಕಂತ. ಸಾಧು ಅಂದ, ಅವ ಎಂಥ ಹುಚ್ಚ, ಇವು ಎಂಥ ಹುಚ್ಚು. ಜಾತಸ್ಸಹಿ ಧ್ರುವ ಮೃತ್ಯು, ಹುಟ್ಟಿದವರು ಸಾಯಲೇಬೇಕು. ಸಾವು ಸುನಿಶ್ಚಿತ, ಬದುಕು ಅನಿಶ್ಚಿತ. ಎಷ್ಟು ದಿನ ಬದುಕ್ತೇವೆ ಅಂತ ಯಾರೇ ಹೇಳ್ತೀರೇನು? ಹೇಳ್ತೀರಿ? ನಾ ಹೇಳ್ತೇನೆ ನೋಡ್ರಿ ಏನಂತ. ನೀವು ಸಾಯ್ತೀರಿ, ಇದು ಯಾರು ಸುಳ್ಳು ಮಾಡ್ತೀರಿ? ನೀವು ಸಾಯ್ತೀರಿ, ಸುಳ್ಳು ಯಾರು ಮಾಡೋರಿದ್ದೀರಿ? ಎಷ್ಟು ದಿನ ಬದುಕ್ತೇವೆ ಅನ್ನೋದು ಗೊತ್ತಿಲ್ಲ. ಸಾಯೋದು ಸುನಿಶ್ಚಿತ ಅದ, ಬದುಕುವುದು ಅನಿಶ್ಚಿತ ಅದ. ನಾವು ಮನೆಗೆ ಮುಡ್ತೇವೆ ಅನ್ನೋದು ಗೊತ್ತಿಲ್ಲ, ಕುಂತವ್ರು ಹೇಳ್ತೇವೆ ಅನ್ನೋದು ಗೊತ್ತಿಲ್ಲ, ಎದ್ದವರು ಕುಂಡಿರ್ತೇವೆ ಅನ್ನೋದು ಗೊತ್ತಿಲ್ಲ. ಕೇಳ್ತೀರಿ ದಿನಂಪ್ರತಿ ನೀವು, ಹಾರ್ಟ್ ಪಾಸ್ ಯಾವ ಇಲ್ಲ, ಎಲ್ಲ ಫೇರೆ, ಹಾರ್ಟ್ ಫೇರ್. ಬದುಕು ಸುನಿಶ್ಚಿತ ಇಲ್ಲ ಮನುಷ್ಯನಿಗೆ, ಸಾವು ಸುನಿಶ್ಚಿತ. ಎಲ್ಲರೂ ಹಾಳಾಕತ್ತಿದ್ರು. ಸಾಧು ಅಂದ, ಹಿಂಗೆ ಮಾಡ್ಯಾರಿ ನಮ್ಮ ರಾಜರು. ಸಾಧು ಅಂದ, ನೀವು ಯಾರು ಒಯ್ಬೇಡ್ರಪ್ಪ, ನಾನೇ ಹೋಗಿ ರಾಜರಿಗೆ ಸುದ್ದಿ ಮುಟ್ಟಿಸ್ತೀನಿ, ಆನೆ ಸತ್ತದಂದ. ಏಪ್ಪ ಭಾಳ ಚಲೋ ರೀ, ನೀವು ಪುಣ್ಯ ಆಯ್ತು. ಸಾಧುಗಳು ಮಂದಿ ಸಲುವಾಗಿ ಹುಟ್ಟಿರ್ತಾರೆ. ಯಪ್ಪ ಹೋರಿ, ನೀವು ಸತ್ರಿ ಅಂದ್ರೆ ದೊಡ್ಡ ಗುಡಿ ಕಟ್ಟಿಸ್ತೇವೆ, ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಹೋರಿ ಸಾಯಿರಿ. ಸಾಧು ಅಂದಾನ, ಸಾತ್ ಒಳಗೆ ನೀವು ಗುಡಿ ಕಟ್ಟಿಸ್ತೀರೋ? ಯಾರು ನೋಡೋಕೆ ಬರ್ತಾರಪ್ಪ? ಇಲ್ರಿ, ಪರೋಪಕಾರಾರ್ಥ ಮಿದಂ ಶರೀರಂ ನಿಮ್ಮದೆಲ್ಲ.
ಸಾಧುಗಳು ಮಂದಿ ಸಲುವಾಗಿ ಇರ್ತಾರೆ ರೀ, ಹೋರಿ ಆಯಿತು ಅಂತ ಸಾಧು ಹೋದ. ಇಷ್ಟೆಲ್ಲ ಆಗ್ಬಿಟ್ಟು ದಿನ 12 ಸುದ್ದಿ ಮುಡಿಸಿದ್ವಿ, ಇಷ್ಟೆಲ್ಲ ಗದ್ದಲಾಗ ದೋನ್ ಆಯ್ತು ರೀ. ರಾಜ ಶಿಟ್ಟನಾಗಿ ಕುಂತಿದ್ದ, ಯಾಕೆ ತಡ ಮಾಡಿ ಮಾಡಲಿ ಅಂತ ಕುಂತಿ ಶಿಟ್ಟನಾಗಿ ಇವ ಸಾಧು ಹೋದ. ರಾಮ್ ರಾಮ್, ಯಾರು ಅಂದರು? ಆನೆ ಊರವ್ರಿ, ನಾವು ಆನೆ ಊರವ್ರಿ. ಹೆಂಗದ ನಮ್ಮ ಆನೆ? ಭಾಳ ಚಲೋ ಅದ್ರಿ, ಅದು ಭಾಳ ಚಲೋ ಅಂದ್ರೇನು? ಏನು ರೀ, ಅದು ಹೇಳಂಗಿಲ್ಲ, ಅದು ಕೊಂಡ್ರಂಗಿಲ್ಲ, ಅದು ತಿನ್ನಂಗಿಲ್ಲ, ಅದು ನೋಡಂಗಿಲ್ಲ, ಭಾಳ ಚಲೋ ಅದ್ರಿ ಅದು. ಹಂಗಂದ್ರೆ ಏನು ಅದು ನಿಮಗೆ ಗೊತ್ತು ಒಟ್ಟು ಅದು ಹೇಳಂಗಿಲ್ಲ. ಹೊಸ ಆಸನ ಹಾಕಿದ ಇವತ್ತು, ಅದು ಹೇಳಂಗಿಲ್ಲ, ಅದು ಕೊಂಡ್ರಂಗಿಲ್ಲ, ನೋಡಂಗಿಲ್ಲ, ತಿನ್ನಂಗಿಲ್ಲ, ಅದೇನೂ ಮಾಡಂಗಿಲ್ಲ. ಏನು ಹಂಗಂದ್ರೆ ಏನು ಸತ್ತದೇನೋ ಅದು ನೀವು ಹೇಳ್ಬೇಕಾರೆ ನಾ ಏನು ಹೇಳ್ಬೇಕು? ಒಟ್ಟು ಇವತ್ತು ಆನೆ ತಿನ್ವಲ್ದ್ರಿ, ಆನೆ ಹೇಳ್ವಲ್ದ್ರಿ, ಆನೆ ಕೊಂಡ್ರವಲ್ದ್ರಿ, ಹಂಗಂದ್ರೆ ಏನು ಅಂತ ಕೇಳಿದ್ರು. ಸತ್ತದೇನೋ ಅದು ನಿಮ್ಮ ಬಾಯಲ್ಲಿ ಬರ್ಬೇಕು, ನಮ್ಮ ಬಾಯಲ್ಲಿ ಬರ್ಬೇಕು. ಶರೀರ ಅಂದ್ರೇನು? ಇದೆ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ. ಏನದ್ರಿ? ಅಪಕ್ಷೀಯತೆ, ಕಡೆ ವಿನಶ್ಯತೆ. ಹುಟ್ಟ್ಯದ ಯಾಕೆ? ಸಾಯಕ್ಕೆ. ಕಟ್ಟ್ಯಾರ ಯಾಕೆ? ಬೀಳಕ್ಕೆ. ಇದು ಪಕ್ಕ ತಿಳ್ಕೊರಿ ಮೊದಲು. ಕಟ್ಟಿರಿ ಅಂದರೆ ಇಂದಿಲ್ಲ ನಾಳೆ ಬೀಳ್ತದೆ, ಹುಟ್ಟಿರಿಲ್ಲ ಅಂದ್ರೆ ಇಂದಿಲ್ಲ ನಾಳೆ ಸಾಯ್ತೀರೇ. ಹುಟ್ಟಿದ ಯಾಕೆ? ಸಾಯಕ್ಕೆ. ಇದು ತಿಳ್ಕೊ. ನಾವು ಸಾಯಂಗಿಲ್ಲಪ್ಪ, ಹುಟ್ಟಿದ ಯಾಕಪ್ಪ? ಸಾಯಂಗಿಲ್ಲ ಹುಟ್ಟಿದ ಯಾಕಪ್ಪ? ಹುಟ್ಟಿದ್ರೆ ಸಾಯ್ಬೇಕಪ್ಪ, ಕಟ್ಟಿದೆ ಅಂದರೆ ಬೀಳ್ಬೇಕಪ್ಪ, ನಡೆದೆ ಅಂದರೆ ಎಡಬೇಕಪ್ಪ. ಇದು ಜಗತ್ತಿನ ರೂಢಿಯಾದ ಕಾಯ್ದೆ, ಯಾರೂ ಬದಲು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಷಡಾಶ್ರಯಂ, ಷಡ್ ವಿಕಾರ ಅದಾವ. ಷಡ್ ಗುಣ ಯೋಗಯುಕ್ತಂ, ಕಾಮ ಕ್ರೋಧ ಲೋಹ ಇವೆಲ್ಲದರಿಂದ ಕೂಡಿಕೊಂಡ. ಹೆಂಗೆ ಅರಿವಿ ತಾನ ಬಾನ ಅಂತೆಲ್ಲ ಉದ್ದಿ ಎಳಿ ಅಗಲಿ ಎಳಿ ಕೂಡಿ ಅರಿವಾಗ್ತದೆ ಪುಣ್ಯಾತ್ಮರೇ, ಹಂಗೆ ಇದ್ರಾಗನು ಅದಾವೆಲ್ಲ ಇವು ಷಡಾಶ್ರಯ ಷಡ್ಗುಣ ಯೋಗ. ಇದರಿಂದನೇ ತಯಾರಾಗ್ಯದ. ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತ ಧಾತುಂ, 7 ಧಾತುವಿನಿಂದ ಕೂಡಿದಿದು. ಹೇಗೆ ಮಿಷನ್ದಾಗ ಎಲ್ಲ ಪಾರ್ಟ್ಸ್ ಕೂಡಿ ಮಿಷನ್ ಆಗ್ತಾವಲ್ಲ, ಎಲ್ಲ ಪಾರ್ಟ್ಸ್ ಅಂತಾರೆ ಅದಕ್ಕೆ. ಅವು ಪಾರ್ಟ್ಸ್ ಕೂಡಿ ಏನಪ್ಪ ಅಂದ್ರೆ ಹೆಂಗೊಂದು ಯಂತ್ರ ತಯಾರಾಗ್ತದೆ, ಹಂಗೆ ಇವೆಲ್ಲ ಕೂಡಿ ಇದು ಜೊತೆಗೆ ಸಮಲಂ, ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ, ಇವೆಲ್ಲ ಮಲಗಳಿಂದ ಕೂಡ್ಯದ. ಹಿಂದಿನ ಪುಣ್ಯ ಈಗಿನ ಕರ್ತಿ ಎಲ್ಲದರಿಂದ ಕೂಡಿಕೊಂಡು ಸೇರಿಯಾಗಿದೆ. ಅಜ್ಞಾನದಿಂದ, ಪೂರ್ವ ಕರ್ಮದಿಂದ, ಯಥಾ ಕರ್ಮ ಯಥಾ ಸ್ಮೃತಂ. ಹೆಂಗೆ ರೊಕ್ಕ ಕೊಡ್ತೀರಿ ಹಂಗಂಗೆ ಸಾಮಾನು ಹೆಂಗೆ ಸಿಗ್ತಾವೆ, ಹೆಂಗೆ ಪುಣ್ಯ ಮಾಡೀರಿ ಹಂಗಂಗೆ ಶರೀರ ಸಿಗ್ತಾವೆ. ಪುಣ್ಯ ಫಲದಿ ಪೂರ್ಣಾಂಗಮದಕ್ಕು ನಿಜಗುಂಡ್ರು ಬರೆದ್ರು. ಪುಣ್ಯ ಮಾಡಿದವರಿಗೆ ಸಂಪೂರ್ಣ ಶರೀರ ಚಲೋ ಇರ್ತದೆ. ಯಾರು ಪುಣ್ಯ ಕಡಿಮೆ ಅದ ಶರೀರ ರೋಗಿಷ್ಠ ಆಗಿರ್ತದೆ. ಅದಕ್ಕೆ ಈ ಶರೀರ ಭಾಳ ವಿಚಿತ್ರ ಅದ ರೀ. ಮೋಟಾರ್ ಅಂದ್ರೆ ಏನು? ನೀವು ಬಹುಶಃ ನೀವು ಹೋಗ್ರಿ ಪುಣಾಕ, ಯಾವ ಟ್ಯಾಕ್ಟರು ಕಾರ್ ತಯಾರಾಗ್ತಾವೆ, ಒಂದೇ ಫ್ಯಾಕ್ಟರಿ ಸಾಮಾನು ಇರಂಗಿಲ್ಲ ಅಲ್ಲಿ. ಟೈರ್ ಎಲ್ಲಿವೆ ಬರ್ತಾವೆ, ಬ್ರೇಕ್ ಎಲ್ಲಿದೆ ಬರ್ತದೆ, ಎಲ್ಲ ಜೋಡಿಸ್ತಾರೆ ಅವ್ರು ಅಷ್ಟೇ. ಅಲ್ಲಿ ಜೋಡಿಸ್ತಾರೆ, ಜೋಡಿಸಿ ಅವ್ರು ತಮ್ಮ ಕಂಪ್ನಿ ಹೆಸರು ಹಾಕ್ತಾರೆ. ಸಾಮಾನು ಒಂದು ಕಡೆ ಇರಂಗಿಲ್ಲ ಅಲ್ಲಿ. ಹಂಗೆ ಇದ್ರಾಗ ಏನಪ್ಪ, ಈ ಸಾಮಾನು ಒಂದು ಇಲ್ಲಿ ಇವಿಲ್ಲ. ಷಡಾಶ್ರಯಂ ಇವೆಲ್ಲ ಕೊಡಿ ಸಾಮಾನು ಕೂಡಿಸಿ, ಇಟ್ಟು ಗಾಳಿದು, ಇಟ್ಟು ಬೆಂಕಿದು, ಇಟ್ಟು ನೀರಿಂದು, ಇಟ್ಟು ಭೂಮಿದು, ಹೀಗೆಲ್ಲ ಕೂಡಿ ಇದಕ್ಕೆ ಅಂಗ ಅಂತಾರೆ.
ಅದಕ್ಕೆ ಅಂಗಂಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ಅಂತ ಹೇಳಿದ್ರು. ಅಂಗ ಅಂದ್ರೆ ಪಾರ್ಟ್ಸ್. ಹ್ಯಾಂಗೆ ಕಾರ್ನೊಳಗೆ ಅನಂತ ಪಾರ್ಟ್ಸ್ ಇರ್ತಾವೆ, ಹಾಗೆ ಎಲ್ಲ ಆ ಕಂಪ್ನಿ ಈ ಕಂಪ್ನಿ ಒಂದೊಂದು ಸಾಮಾನು ತಂದು ಒಂದು ಕಾರ್ ತಯಾರು ಮಾಡ್ತಾರೆ. ಹಿಂಗೆ ಆಕಾಶದ್ದು, ಗಾಳಿದು, ನೀರಿಂದು, ಬೆಂಕಿಂದು ಪಾರ್ಟ್ಸ್ ತಂದು ಇದು ತಯಾರು ಮಾಡ್ಯಾರ. ಅದಕ್ಕೆ ಶರಣರು ಪೃಥ್ವಿ ಕೂಡದ ಮುನ್ನ, ಅಪ್ಪು ಕೂಡದ ಮುನ್ನ, ತೇಜ ಕೂಡದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ. ಹುಚ್ಚಿ ಪಾರ್ಟ್ಸ್ ಎಲ್ಲ ಕೂಡ ಅವು ಹಾದು ಅಂದರೆ ಏನು ಮಾಡೋಕ್ಕೆ ಬರೋಂಗಿಲ್ಲವೋ. ಅದಕ್ಕಿಂತ ಮೊದಲೇ ಪರಮಾತ್ಮನ ಭಜನೆ ಮಾಡು, ಗುರುಗಳಿಗೆ ಶರಣಾಗತನಾಗು, ಕಲ್ಯಾಣ ಆಗಲಿಕ್ಕೆ ಪ್ರಯತ್ನ ಮಾಡು ಅಂದರು. ಇದು ಅದ ಶರೀರ ಅಂದರೆ ಕಾಮ ಕ್ರೋಧ ಲೋಭ ಷಡ್ಗುಣ ಯೋಗಯುಕ್ತಂ ಚತುರ್ವಿಧಾಹಾರಮಯಂ ಶರೀರಂ. 4 ಪ್ರಕಾರದ ತಿಂದು ಬದುಕಿದೆ. ಭಕ್ಷ್ಯ, ಭೋಜ್ಯ, ಲೇಹ, ಚೇಷ್ಯ. 4 ಸಾಮಾನು ಅದಾವ. ಅದು ಯಾವ್ದ್ರದಾಗ ಒಂದ್ರದಾಗರೆ ಒಬ್ಬರು ಒಂದೊಂದು ತಿಂತಾರೆ. ಭಕ್ಷ್ಯ ಅಂದ್ರೆ ಹಲ್ಲಿಂದ ಕಡ್ದು ತಿನ್ನೋದು. ಹಲ್ಲಿಂದ ಕಡ್ದೇನು ಉಣ್ತೀರಿ ಅದಕ್ಕೆ ಭಕ್ಷ್ಯ ಅಂತಾರೆ. ಸಜ್ಜಿ ರೊಟ್ಟಿ, ಚಪಾತಿ ಅದಾವಲ್ಲಿ ಇವು ಭಕ್ಷ್ಯ ಅಂತಾರೆ. ಕಡ್ದು ತಿನ್ನೋದು. ಗಜರಿಕಾಯಿ, ಸೌಂತಿಕಾಯಿ ತಿಂತೀರ್ರಿ, ಇದು ಭಕ್ಷ್ಯ ಅಂತಾರೆ ಇದಕ್ಕೆ. ಭೋಜ್ಯ ಅಂದ್ರೆ ಏನು ರೀ? ಮೆತ್ತಂದು ಶಿರ ಹಲ್ಲಿನ ಕೆಲಸ ಕಮ್ಮಿ ಇರಬೇಕು, ಅದಕ್ಕೆ ಭೋಜ್ಯ ಅಂತಾರೆ. ಗುಳುಮ್ ನುಂಗುದಿರ್ತದಲ್ಲ, ಅದಕ್ಕೆ ಭೋಜ್ಯ ಅಂತ. ಚೋಷ್ಯ ಅಂದ್ರೆ ನೆಕ್ಕುದು ರೀ, ನೆಕ್ಕುದು. ಜೇನುತುಪ್ಪ ತಿಂತೀರೇ ನೆಕ್ತೀರೇ? ತಿಂತೀರಿ? ಬಾಯಾಡ್ತೆ ಇಲ್ಲ, ಇದನ್ನು ನೆಕ್ಕಿ. ಚೀಪಿ ಅಂದ್ರೆ ಏನು ರೀ? ಕಬ್ಬು ಹೆಂಗೆ ತಿಂತೀರಿ? ಮಾಡ್ತೀರಲ್ಲ, ಅದಕ್ಕೆ ಚೋಷ್ಯ ಅಂತಾರೆ. ಜಕ್ಕೊಳ್ಳೋದು, ನೆಕ್ಕುದು, ಹಲ್ಲಿನ ತಿನ್ನೋದು, ಗುಳುಮ್ ಅನ್ನೋದು. ಶಿರ ಗುಳುಮ್, ರೊಟ್ಟಿ ಕಟ ಕಬ್ಬ ಮಾಡೋದು, ಆಮೇಲೆ ಜೇನುತುಪ್ಪ ನೆಕ್ಕುದು. ಇವು ಮನುಷ್ಯನ ಬದುಕಲಿಕ್ಕೆ 4 ಆಹಾರ ಅದಾವ: ಭಕ್ಷ್ಯ, ಭೋಜ್ಯ, ಲೇಹ, ಚೋಷ್ಯ ಅಂತ. ಈ ಶರೀರ ಅದರಾಗೆ ಬದುಕ್ಯಾರ. ಯಾರೋ ಕುಡದೆ ಅವ್ರು ಉಣಂಗನಿಲ್ಲ, ಬರೀ ಕುಡಿತಾರೆ, ಕುಡದೆ ಬದುಕ್ಯಾರ. ಹೆಂಗಾರೆ ಬದುಕಬೇಕು? ನೆಕ್ಕೆ ಬದುಕ್ಯಾರ, ಯಾರು ತಿಂದೇ ಬದುಕ್ಯಾರ. ಜಗತ್ತಿನೊಳಗೆ ಈ ಶರೀರ ಬದುಕಬೇಕಾದ್ರೆ ಇವು 4 ಬೇಕು. ಅದಕ್ಕೆ ಭಕ್ಷ್ಯ ಭೋಜ್ಯ ಚತುರ್ವಿಧಾಹಾರಮಯಂ ಶರೀರಂ. ಇದಕ್ಕೆ ಅಂಗ ಅಂತ ಯಾಕೆ ಕರೆದ್ರು ಅಂದ್ರೆ ಪಾರ್ಟ್ಸ್. ಅಂಗ ಅಂತ ಪಾರ್ಟ್ಸ್. ಭೂಮಿದು, ನೀರಿಂದು, ಬೆಂಕಿದು ಪಾರ್ಟ್ಸ್ ತಯಾರಾಗಿದೆ, ಇದಕ್ಕೆ ಅಂಗ ಅಂದರು. ಕಾಯ ಅಂತಾರೆ ಇದಕ್ಕೆ. ಕರೋತಿ ಇತಿ ಕಾಯ. ಕಾಯ ಅಂತ ಯಾಕಂದರು? ಬಸವಣ್ಣವ್ರು ಕಾಯ ಅಂದರು. ಕಾಯ ಅಂತ ಯಾಕಂದ್ರು? ಮಾಡು. ಕರೋತಿ ಇತಿ ಕಾಯ ಎಂದ್ರೆ ಕರೋತಿ ಬಂದಾಯಿತು, ಎತ್ತರಿ ಅಂತ. ಅದಕ್ಕೆ ಶಾಸ್ತ್ರ ಕರೋತಿ ಇತಿ ಕಾಯ. ಮನುಷ್ಯ ಏನಾದರೂ ಮಾಡ್ತಾನೆ, ನೋಡೋದು ಮಾಡ್ತಾನೆ, ಕೇಳೋದು ಮಾಡ್ತಾನೆ, ತಿನ್ನೋದು ಮಾಡ್ತಾನೆ, ಆಡೋದು ಮಾಡ್ತಾನಂತೆ ಬದುಕೇನ. ನಾವು ಏನೂ ಮಾಡಂಗಿಲ್ಲ ರೀ ಸ್ವಾಮಿ ಅಂತಾರ. ಏನೂ ಮಾಡಂಗಿಲ್ಲ ಅಂತಂದ್ರೆ ಉಸುಲಲ್ಲಿ ತಗೋತೇ ಬಿಡ್ತಿ. ಶ್ವಾಸೋಚ್ಛ್ವಾಸ ಅಂತಾರೆ. ಏನೂ ಮಾಡಂಗಿಲ್ಲ, ಅದನ್ನು ಇಟ್ಟು ಮಾಡೋದು ಬಂದು ಮಾಡಿದೆ ಅಂದ್ರೆ ನಿನಗೆ ಎತ್ತಾರೆ. ಶರೀರ ಕರೋತಿ ಇತಿ ಕಾಯ. ಏನು? ಪುಣ್ಯ ಪಾಪ ಏನಾರೇ ಮಾಡ್ತೇವೆ. ನೋಡಿದ್ರಾಗ ಪುಣ್ಯ ಪಾಪ ಆಗ್ತದ, ಕೇಳೋದ್ರಾಗ ಪುಣ್ಯ ಪಾಪ ಆಗ್ತದ, ಆಡೋದ್ರಾಗ ಪುಣ್ಯ ಪಾಪ ಆಗ್ತದ, ನಡೆಯೋದ್ರಾಗ ಪುಣ್ಯ ಪಾಪ ಆಗ್ತದ, ಹಿಡಿಯೋದ್ರ ಅದು ಮಾಡಲಾರ್ದೆ ಯಾರಿಗೆ ಇರಕ್ಕೆ ಬರೋಂಗಿಲ್ಲ. ಸತ್ತಾನಂದರೆ ಮುಗೀತು ನೋಡ್ರಿ. ಎಲ್ಲಿ ತನಕ ಜೀವಂತ ಆಗಿದ್ದೇವಿ, ಇದು ಕಾಯ ಏನಾರೇ ಮಾಡ್ತದೆ. ಕರೋತಿ ಇತಿ ಕಾಯ. ಇದಕ್ಕೆ ಹೆಸರೇಟು ಚಂದ ಇಟ್ರಿ, ಶರೀರ. ಏನಂತಾರೆ? ಕೆಡುವ ಕಾಯ ಬಿದನು ಮಾಡಿ ಮನುಜ ಅಂತ ಹಾಡಲ್ಲ, ಹಂಗೆ ಶರೀರ ಅಂದ್ರೆ ಏನು ರೀ?
ಶರೀರ ಅಂದರೆ ಶೀರ್ಯತೆ ಇತಿ ಶರೀರ. ಮೊದಲಾಗಿದ್ದಾಗಿದ್ದೀರೇನು ಅಲ್ಲ, ಮೊದಲೇ ಹೆಂಗಿದ್ರಿ, ಈಗ ಹೆಂಗಿದ್ದೀರಿ? ಹಾಂ, ಹೆಂಗಿದ್ದೀರಿ? ಈಗ ಹೋಗಂಗಿದ್ದೀರಿ? ಹೆಂಗಿದ್ದೇವೆ ರೀ? ಈಗ ಹೆಂಗಿದ್ದೇವೆ? ಸರ್ಕೋತ್ ಹೋಗೋದಕ್ಕೆ ಶರೀರ ಅಂತಾರೆ, ಇದ್ದಂಗೆ ಇರಂಗಿಲ್ಲ ಇದು. ಅದಕ್ಕೆ ದಿನಕ್ಕೊಮ್ಮೆ ಸಾಯುವಿ, ನಿದ್ರೆಯಾಗ ನೀ ಕಾಣಿ. ಭಾಳ ಇಲ್ಲ, ಕ್ಷಣಕ್ಕೂ ಸೈನ್ಸ್ ಹೇಳ್ತದೆ ಎಷ್ಟೋ ಶರೀರದ ಪರಮಾಣುಗಳು ದಿನ ಹೋಗ್ತಾವಂತ ಬರ್ತಾವಂತ, ಇರಂಗಿಲ್ಲ, ಇದ್ದಂಗೆ ಇರಂಗಿಲ್ಲ. ದಿನ ನೋಡೋರು ನಮಗೇನಪ್ಪ ಏನು ಅನ್ಸಂಗಿಲ್ಲ. ಭಾಳ ಸುಮ್ಮನೆ ಯಾಕ್ರಿ ಸರದಂಗೆ ಕಾಣ್ತೀರಲ್ರಿ ಅಂತಾರೆ. ದಿನ ಮನೆಯವ್ರು ಅಂತಾರೆ, ಗೊತ್ತಾಗಿಲ್ಲ, ದಿನ ಮನೆಯಾಗ ಇರ್ತಾರೆ. ಅದ ಕಾಕ ಹೆಂಗದ ಚಲೋ ಅದ, ಯಾವ ಊರು ಬಂದ್ರೆ ಯಾಕೆ ಕಾಕ ಸೊರಗಿದ್ದು ಭಾಳ ಸೊರಗಿದಿ ಅಂತ ಅಂತಾರಲ್ಲ. ಇದ್ದವ್ರಿಗೆ ದಿನ ಕಾಣಂಗಿಲ್ಲ. ಮನುಷ್ಯ ದಿನಂಪ್ರತಿ ಸೊರಗ್ತಾನೆ, ಸೊಕ್ತಾನೆ, ಇದ್ದಂಗೆ ಇರಂಗಿಲ್ಲ. ಇವತ್ತಿನವ ನಾಳೆಗೆ ಇರಂಗಿಲ್ಲ. ಹೆಚ್ಚಾಗಿರ್ತಾನೆ, ಕಡಿಮೆ ಆಗಿರ್ತಾನೆ. ಇದು ಶರೀರದ ಸ್ವಭಾವದ. ಅದಕ್ಕೆ ಇದಕ್ಕೆ ಶರೀರ ಅಂತಾರೆ, ಶೀರ್ಯತೆ. ಹೆಂಗಿದ್ದವ್ರು ಹೆಂಗಾಗ್ಯಾರಿ? ಹೆಂಗಿದ್ದವ್ರು 2 ಚೀಲ ಜೋಳ 10 ಕಿಲೋಮೀಟರ್ ನಡೀತಿರು, 2 ಚೀಲ ಜೋಳ ಒಜ್ಜಿಗೆ ಹೊರ್ತಿದ್ರು. ಈಗ ಹೆಂಗದ ರೀ? ಅವನ ಕೈಕಾಲೇ ಅವನಿಗೆ ವಜ್ಜೆ ಆಗ್ಯಾವ, ಅವನ ಕೈಕಾಲೇ ವಜ್ಜೆ ಆಗ್ತಾವೆ. ದಿನ 4 ರೊಟ್ಟಿ ಉಣ್ತಿದ್ದ, ಇಲ್ಲ ಈಗ ಅರ್ಧ ಬಂದು ಗಿರ್ದಾಕ್ ಬಂದಾನ. ಇದು ಹಿಂಗೆ ಕ್ಷೀಣಾಕೋತೆ ಹೋಗೋದು. ಶೀರ್ಯತೆ ಇತಿ ಶರೀರ. ಇದಕ್ಕೆ ತನು ಅಂದರು ಶಾಸ್ತ್ರ. ತನು ಅಂದರೆ ಸಣ್ಣದು. 50 ಕಿಲೋ ಇದ್ದವರು ಈಗೇನಾಗಿರ್ತಾರೆ ವಯಸ್ಸು ಬಂದ ಕಾಲಕ್ಕೆ, ಮುದುಕಾಲಕ್ಕೆ 30 kg. ಹಾಂ, ಆವಾಗ 70 kg 80 kg. ತನು ಅಂದ್ರೆ ಸೂಕ್ಷ್ಮ. ಸಂಸ್ಕೃತದಾಗ ಸೂಕ್ಷ್ಮ ಹಾಕೋತ ಬರ್ತದೆ. ಕಣ್ಣು ಸೂಕ್ಷ್ಮ ಆಗ್ಯಾವ. ಮೊದಲು ಎಲ್ಲೇ ನೋಡ್ತೀವಿ, ಏನು ನೋಡೋಕ್ಕಾಗೋದಲ್ಲ. ಕಣ್ಣು ಸೂಕ್ಷ್ಮ ಆಗ್ಯಾವ, ಕಾಲು ಸೂಕ್ಷ್ಮ ಆಗ್ಯಾವ, ಕೈ ಸೂಕ್ಷ್ಮ ಆಗ್ಯಾವ. ಅವಾಗ ಬೇಕಾಟಿ ಎತ್ತಿದ್ದೇವೆ, ಈಗ ನಮ್ಮದೇ ನಮ್ಗೆ ಎತ್ತಕ್ಕಾಗೋದು. ಹಾಂ, ಯಾಕೆ? ತನುತಿ ಇತಿ ತನು. ಶರೀರ ಹಿಂಗೆ ಮನುಷ್ಯನಿಗೆ ಏನಾಗ್ತದಂತ ಕೇಳಿದ್ರೆ ಇದು ಸ್ವರ್ಗಕ್ಕೆ ಹೋಗೋದಪ್ಪ ಅಂತ ತಿಳ್ಕೊಂಡು ಮಹಾತ್ಮರು ಏನಪ್ಪ ಇದಕ್ಕೆ ತನು ಅಂತ ಕರೆದ್ರೆ ಶಾಸ್ತ್ರದೊಳಗೆ. ಇನ್ನೊಂದು ಶಬ್ದ ಕ್ಷೇತ್ರ ಅಂದಾರ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರಕ್ಕೆ ಕ್ಷೇತ್ರ ಅಂದಾರ. ಕ್ಷೇತ್ರ ಅಂದ್ರೇನು? ಫಲ. ಫಲ ಅಂದ್ರೇನು? ಬೆಳೆದು. ಹೊಲದಾಗ ಹೆಂಗೆ ನೀವು ಹುಲ್ಲು ಬೆಳೀತದೆ, ಕಬ್ಬು ಬೆಳೀತವೆ, ಹಣ್ಣು ಬೆಳೀತವೆ, ಎಲ್ಲ ಬೆಳೀತಾವಲ್ಲ, ಹಂಗೆ ಕಂಟಿ ಬೆಳೀತಾವೆ, ಮುಳ್ಳು ಬೆಳೀತಾವಲ್ಲ. ಹಂಗೆ ಇದನ್ನು ಇದು ಕ್ಷೇತ್ರ ಅಂದ. ಇಲ್ಲಿ ಪುಣ್ಯನೂ ಬೆಳೀತದೆ, ಪಾಪನೂ ಬೆಳೀತದೆ, ದುಃಖನೂ ಬೆಳೀತದೆ, ಸುಖನೂ ಬೆಳೀತದೆ, ಮಾನನೂ ಅದ, ಅಪಮಾನ ಅದ. ಇದರ ಎಲ್ಲನೂ ಅದ ನೋಡ್ರಿ. ಇದು ಹೊಲ. ಶಾಣೆ ಮನುಷ್ಯ ಇದಕ್ಕೆ ಹರಿಗಿ ಬಿತ್ತಿ ಎಲ್ಲ ಮಾಡಿ ಚಲೋ ಬೀಜ ಹಾಕಿ ಚಲೋ ಬೆಳೆ ಬೆಳಿತಾನೆ ರೀ. ದಡ್ಡ ಇತ್ತಂದ್ರೆ ಹಾಗೆ ಬಿಡ್ತವೆ, ಕಂಟಿ ಗಿಂಟಿ ಮುಳ್ಳ ಆಗ್ತವೆ. ಅವನಿಗೆ ಕಾಲಾಗ ಆದ್ರೆ ಮುರಿತವೆ, ಚುಸ್ತವೆ, ಅವನಿಗೆ ದುಃಖ ಕೊಡ್ತಾವೆ. ಹಂಗೆ ಈ ಶರೀರ ಇದು ಹೊಲ ಅದ. ಏನು ಬೆಳ್ಕೋತೀರಿ ಬೆಳ್ಕೋರಿ. ಏನು ಜಾಲಿ ಮುಳ್ಳ, ಏನು ಕಾಂಗ್ರೆಸ್ ಕಸ ಬೆಳೆಸ್ಬೇಕಂತೀರಿ? ಏನಿಲ್ಲಪ್ಪ ಅಂತ ಕೇಳಿ ಇಲ್ಲಿ ಒಳ್ಳೆಯ ಆಹಾರ ಧಾನ್ಯ ಬೆಳೆಸ್ಬೇಕಂತೀರಿ? ಗಿಡ ಹಚ್ಚಿ ಹಣ್ಣು ಬೆಳಕಬೇಕಂತೀರಿ? ಜಾಲಿ ಗಿಡ ಹಚ್ಚಿ ಮುಳ್ಳು ಬೆಳೆಸ್ಬೇಕಂತೀರಿ? ನೋಡ್ರಿ, ವಿಚಾರ ಮಾಡಂತಾರೆ. ಇದು ಹೊಲ ಅದು. ಇದ್ರ ಪುಣ್ಯನೂ ಗಳಿಸೋಕೆ ಬರ್ತದೆ, ಪಾಪನೂ ಗಳಿಸೋಕೆ ಬರ್ತದೆ. ಇಲ್ಲಿ ಸ್ವರ್ಗನೂ ಗಳಿಸೋಕೆ ಬರ್ತದೆ, ನರಕನೂ ಗಳಿಸೋಕೆ ಬರ್ತದೆ. ಇಲ್ಲಿ ಧರ್ಮಾತ್ಮ ಅಂತ ಗಳಿಸೋಕೆ ಬರ್ತದೆ, ಪಾಪಾತ್ಮ ಅಂತ ಗಳಿಸೋಕೆ ಬರ್ತದೆ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಪುಣ್ಯಾತ್ಮರೇ, ಇದು ಪರಮಾತ್ಮನೇನಪ್ಪ ಅಂತ ಕೇಳಿದರೆ ಮಹತಾ ಪುಣ್ಯ ಪುಣ್ಯೇನ ಕ್ರೀತೇಯಂ ಕಾಯನೋಸ್ತ್ವಯ.
ಶಾಸ್ತ್ರ ಹೇಳ್ತು ಅನಂತ ಜನ್ಮದ ಪುಣ್ಯ ಮಾಡಿದ ಒಳಗೆ ಇದು ಸಿಕ್ಕದಂತ್ರಿ. ಹಾಂ, ಕಾಯ ನಮಸ್ತೆ. ಇದು ಹಾಗೆ ಭವಸಾಗರವನ್ನು ದಾಟಲಿಕ್ಕೆ ನಾವದಿದು. ಅಪಾರ ಸಂಸಾರ ಸಮುದ್ರ ಮಜ್ಜೆ ಸಮ್ಯ ತೋಮೆ ಶರಣಮುಖಿ ಮಸ್ತಿ ಹೇಳಿದ್ರಲ್ಲ ಅವರು. ಈ ಸಮುದ್ರ ದಾಟಕ್ಕಿದು ನಾವದ. ನಾವಿಲ್ಲದೆ ಯಾರಿಗೆ ದಾಟಕ್ಕೆ ಬರಂಗಿಲ್ಲ. ಈ ಮನುಷ್ಯ ಶರೀರ ಇಲ್ಲದೆ ಯಾರೂ ಪರಮಾತ್ಮನ ಕಾಣಕ್ಕೆ ಸಾಧ್ಯ ಇಲ್ಲ, ಯಾರೂ ಗುರುಗಳನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಪವಿತ್ರ ಶರೀರ ಪರಮಾತ್ಮ ಕೊಟ್ಟಾನೆ. ಪರಂತು ಕಾಚ ಮೂಲೇನ ವಿಕ್ರೀತೋ ಮಣಿರ್ ಯಥ. ಸಣ್ಣ ಹುಡುಗರಿಗೆ ಅದು 100 ರೂಪಾಯಿ ನೋಟ ಅದ. ಆ ಹುಡುಗಿಗೆ ದೊಡ್ಡ ಕಾಗದ ಕೊಡ್ರಿ. ಸಣ್ಣದು ಏನು ಮಾಡ್ತಿ ಕಿತ್ತಗೋ ಅಂದ್ರೆ 2 ರೂಪಾಯಿ 5 ರೂಪಾಯಿ ಕಾಗದ ಕೊಟ್ರೆ 100 ರೂಪಾಯಿ 1000 ರೂಪಾಯಿ ನೋಟ್ ಕೊಡ್ತದೆ ನಿಮ್ಗೆ. ಒಂದು ಪೇಪರ್ ಮಟ್ಟಿ ಕೊಟ್ರೆ 10 ರೂಪಾಯಿ ನೋಟ್ ಕೊಡ್ತದೆ. ಗೊತ್ತಿಲ್ಲ ಅದಕ್ಕೆ, ಈ ನೋಟಿನ ಕಿಮ್ಮತ್ತು ಏನದು ಗೊತ್ತಿಲ್ಲ, ಕಾಗದ ಅಂತ ತಿಳ್ಕೊಂಡದು ಹುಚ್ಚ ಹುಡುಗ. ಹಾಗೆ ನಾವು ಈ ಶರೀರದ ಕಿಮ್ಮತ್ತು ನಮ್ಗೆ ಗೊತ್ತಿಲ್ಲ. ಬರೀ ಇದು ಉಣಾಕ ತಿನ್ನಕ ಮಾಡಕ ಲಗ್ನ ಪಗನ ಮಕ್ಕಳು ಹಡಕ್ಕೆ ಇಷ್ಟೇ ತಿಳ್ಕೊಂಡಿದ್ದೀವಿ ನಾವು. ಇದ್ರ ಕಿಮ್ಮತ್ತು ನಮ್ಗೆ ಗೊತ್ತಿಲ್ಲ. ಇದ್ರ ಕಿಮ್ಮತ್ತು ಏನದಂತ ಕೇಳಿದ್ರೆ ಮಹಾದೇವ ಆಗಲಿಕ್ಕೂ ಬರ್ತದೆ, ಪರಮಾತ್ಮ ಆಗಲಿಕ್ಕೂ ಬರ್ತದೆ, ಮಾನವ ಏನಪ್ಪ ಮಹಾದೇವ ಆಗಲಿಕ್ಕೆ ಬರ್ತದೆ. ಅಷ್ಟು ಕಿಮ್ಮತ್ತು ಈ ಶರೀರದ ರೀ. ಜಗತ್ತಿನಾಗ ಈ ಮನುಷ್ಯ ಶರೀರದ ಕಿಮ್ಮತ್ತು ಯಾರೂ ಕಟ್ಟಿಲ್ಲ. ಆನೆ ಕಿಮ್ಮತ್ತು ಕಟ್ತಾರೆ. ಹಾಂ, ಅಷ್ಟು ಬಲಶಾಲಿ ಆನೆ ಕಿಮ್ಮತ್ತು ಕಟ್ಟ್ಯಾರ, ಶಿವದ ಕಿಮ್ಮತ್ತು ಕಟ್ತಾರೆ. ಇದರ ಕಿಮ್ಮತ್ತು ಯಾರೂ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಮೂಲ್ಯವಾದ ಶರೀರ ಇದು. ಕಾಚ ಮೂಲೇನ ವಿಕ್ರೀತೋ ಮಣಿರ್ ಯಥ. ಬಹುಶಃ ಇದರ ಕಿಮ್ಮತ್ತ ನಿಮ್ಗೆ ಗೊತ್ತಾಗ ನಾನು ಹುಡುಗಾಟಿಗೆ ಹೇಳ್ತಿರ್ತೀನಿ. ಯಾರೋ ಪೇಟೆ ಗಂಡ ಹೆಂಡ್ತಿ, ಅಪ್ಪ ಅವ್ವ 2 ಮಕ್ಕಳು ಪೇಟೆಗಿದ್ದರು. ಲಗ್ನ ಸೀಸನ್ ಬಂತು. ಅದು ಹೆಂಡ್ತಿ ಕಡೆಯವ್ರದ್ದು ಲಗ್ನ ಐತಲ್ಲ. ನಿಮ್ಮ ಲಗ್ನ ಕಡೆ ಬಿಟ್ಟರೆ ನಡೀತದೆ. ಆಕೆ ಲಗ್ನ ಬಿಟ್ಟರೆ ಹೆಂಡ್ತಿ ತಮ್ಮನ ಲಗ್ನ ಇತ್ತು. ಗಂಡಗಂದ್ರೆ ಲಗ್ನ ಪತ್ರ ಬಂದದೆ ಹೇಳ್ಯಾರ ಹೋಗ್ಬೇಕು ಅಂದು. ಅವ ಅಂದ ಹೆಂಗೆ ಹೋಗ್ತೆ ಮನೆಗ ಮುದುಕ ಅಪ್ಪದಾನೆ, ನೀ ಹೋಗ್ಯಾ. ಹಂಗೆ ಆಯರ್ ಮಾಡ್ತಾರವರು. ಆಯರ್ ಮಾಡಿದ್ರೆ ನೀನು ತೊಡೆ ಮೇಲೆ ನಾನು ಆಯರ್ ಇಡ್ತಾರಿಲ್ಲ ನಿಮ್ಮ ಕಡೆ. ಗಂಡು ಬಂದ್ರೆ ಹೆಂಡ್ತಿ ಯಾರು ಕೊಡ್ತಾರೆ, ಹೆಂಡ್ತಿ ಬಂದ್ರೆ ಗಂಡ ಇಟ್ಕೊಂಡು ಬಾ. ಈ ಮುದುಕನು ಬಿಟ್ಟು ಹೆಂಗೆ ಹೋಗೋದು ಮನೆಯಾಗ? ಇಲ್ಲಿಲ್ರಿ ಏನಂತಾರೆ, ನಾವು ಒಬ್ಬಾಕಿನ ಹೋದ್ರೆ ಕಡಿ ತಮ್ಮನ ಮದಿ ಅದ ಬರಬೇಕು. ಹೆಂಗೆ ಅಪ್ಪಗೆ ಕರ್ಕೊಂಡು ನೋಡ್ರಿ ಅವನಿಗೂ ಹೆಂಗೆ ಒಯ್ಬೇಕು? ಮುದುಕ ತಿರುಗಾಡಕ್ಕೆ ಆಗಿಲ್ಲ. ಇನ್ನು ಹೆಂಡ್ತಿ ಮಾತಮ್ಮಿಯವರು ಗಂಡಸು ಯಾರು ಸಿಗ್ತಾರೆ? 1000 ಕುದುರೆ ಸರದರನಾದರೂ ಮನೆ ಹೆಂಡತಿ ಪಿಂಜಾರ ಅಂತ. DYSP SP ಮುಂದೆ ಎಲ್ಲರೂ ಸಲಾಮ್ ಹೊಡಿತಾರೆ. ಮನೆಗೆ ಬಂದು ಅವ ಹೊಡಿತಾನೆ ಸಲಾಮ್. ನಂಗೆ ಜಲ್ದಿ ಹೋಗೋದು, ಜಲ್ದಿ ಊಟ ಕೊಡು. ಇಲ್ರಿ ಮಾಡಿ ಕೊಂಡ್ರಿ. ಕೊಂಡಿರ್ತಾನೆ ಅವನ ಮುಂದೆ ಮಂದಿ ಕೊಂಡಿರ್ತಾನೆ, ಹೆಂಡತಿ ಮಂದಿ ಇವ ಕೊಂಡಿರ್ತಾನೆ. ಹೆಂಗದು ನೋಡ್ರಿ. ಹಂಗೆ ರೀ, ನೀವಿಲ್ಲದೆ ಹೆಂಗೆ ಹೋಗಿ ಬರ್ತಾನೆ? ನೀವು ಹೋಗು, ನಮ್ಮ ಅಪ್ಪನ ನೋಡಿ ಇರ್ತೇನೆ. ಇಲ್ಲ ನೀವು ಬರಬೇಕು. ಅವ್ರು ಆಯರ್ ಮಾಡ್ತಾರೆ ಜೋಡಿ ಇಬ್ಬರಿಗೆ. ಲಗ್ನ ಸೀಸನ್ ಭಾಳ ಗದ್ದಿತ್ತು ರೀ. 2 ಮಕ್ಕಳು, ಇವರಿಬ್ಬರು, ಅದು ಮುದುಕ
ಗಾಡಿ ಭಾಳ ನಿಂದ್ರಂಗಿಲ್ಲ. ಪಟ ಪಟ ಆ ಹುಡುಗರಿಗೆ ಒಳಗೆ ಏರಿಸೋದ್ರು, ಹೆಣ್ತಿ ಏರಿದ್ಲು, ಅವ ಏರ್ದ, ಗಾಡಿ ಕೂ ಅಂತ ಬಿಡ್ತೀರಿ. ಬಿಟ್ಟು ಕೂಡಲೇ ಒಳಗೆ ಹೋಗಿ ಅವ ಅಂತಾನ, ಏ ಪಿಂಟಿಯಾ ಅಂದ, ಓ ಅಂತವ್ರು. ಏ ಗುಂಟಿಯಾ ಓ ಅಂತು. ಏ ಎಲ್ಲಿದ್ದಿ? ನಾ ಇಲ್ಲೇ ಇದ್ದೀನಿ ಅಂದರು. ಯಪ್ಪ ಅಂದರು. ಅಪ್ಪ ಗಾಡಿಗೂ ಇಲ್ಲ. ಈ ಮಕ್ಕಳು ಹೆಣ್ತಿ ಏರ್ಸೋದ್ರೆ ಗಾಡಿ ಬಿಡ್ತೀರಿ ಆ ಮುದುಕ ಪ್ಲ್ಯಾಟ್ಫಾರ್ಮ್ ಮೇಲೆ. ಪಾಪ ಭಾಳ ಪ್ರೀತಿ ಇದ್ದ ಅಪ್ಪನ ಮೇಲೆ ಅಳಕ್ಕೆ ಚಾಲು ಮಾಡಿದ್ರೆ ಅಳಕತ್ತ. ಯಾಕ್ರಿ ಅಂತ ಮಗದ್ರು ಕೇಳಿದ್ರು. ನಮ್ಮ ಅಪ್ಪ ಅಲ್ಲೇ ಸ್ಟೇಷನ್ದಾಗ ಉಳ್ದಾನೆ. ಯಾಕೆ ಹೇಳ್ತೀರಿ? ಜಗ್ರಿ ಏನು ಪುಲ್ ದ ಚೈನ್. ಪ್ಲ್ಯಾಟ್ಫಾರ್ಮ್ ಬಿಟ್ಟು ದೂರ ಹೋಗಿದ್ದಿಲ್ಲ, ಚೈನ್ ಜಗ್ರಿ ಅಂದ್ರೆ. ನೀವು ಗಾಡಿಯಾಗ ಕುಂತೀರಿಲ್ಲ ಯಾವಾಗಾರೆ? ಕುಂತೀರಿಲ್ಲ? ಅದು ಜಗ್ಗದು ನೋಡಿರಿ ನೀವು ನೋಡೇ ಇಲ್ಲ. ಏನಾರೇ ಅಲ್ಲಿ ಜಗ್ಗದ ಗಾಡಿ ನಿಂದಿರ್ತದೆ. ಆ ಜಗ್ಗಲ್ಲಿ ಬರ್ದಾರೆ, ಏನು ಬರ್ದಾರೆ? 200ಕ್ಕಿಂತ ಹೆಚ್ಚಿನ ಕಿಮ್ಮತ್ತು ಸಾಮಾನು ಬಿದ್ದರೆ ಜಗ್ಗಬೇಕು. ಯಾವನೋ ಒಬ್ಬ ಕಾಲೊಂದು ಚಪ್ಪಲಿ ಬಿತ್ತಂತ, ಟಿಕೆಟ್ ತೆಗಿಲಾರ ಮನುಷ್ಯ ಒಳಗೆ ಕೊಂಡಾಗ ನಾವು ಭಾಗದಾಗ ಇರ್ತಾವೆ ನೋಡ್ರಿ. ಇಲ್ಲಿ ಆ ಭಾಗದ ಅಳಿಗಾಡೋದು ಗೊತ್ತು, ಕಾಲೊಂದು ಚಪ್ಪಲಿ ಬಿತ್ತು, ಜಗ್ಗಿದ್ರೆ ಆ ಚಪ್ಪಲನ್ನ ಹೊಡಿತಾರೆ ಅವನಿಗೆ. ಜಗ್ಗಕ್ಕೆ ಬರೋಂಗಿಲ್ಲ. ಅದು 200ಕ್ಕಿಂತ ಹೆಚ್ಚಿನ ಸಾಮಾನು ಜಗ್ಗಿದ್ರು. ಜಗ್ಗದನ್ನೇ ಗಾಡಿ ನಿಂತ್ರೆಪ್ಪ, ಭಾಳ ದೊಡ್ಡ ಗಾಡಿ 8 ಡಬ್ಬಿದ್ದು. ಆ ಕಡೆ ಡ್ರೈವರ್ ಹೊಡಿ ಬಂದ, ಈ ಕಡೆ ಗಾರ್ಡ್ ಹೊಡಿ ಬಂದ. ಜಗ್ಗದ ಗಾಡಿ ಬಂದಕ್ಕಿಂದಪ್ಪ, ಏನು ಬಿದ್ದದ? ಹೆಂಗೆ ಜಗ್ಗಿದಿ? ಯಾರು ನೀ? ಯಾವ ಜಗ್ಗ್ಯಾನ? ನಾನೇ ಜಗ್ಗಿನಿ ಅಂತ. ಏನು ಬಿದ್ದು ಸಾಮಾನ್ಯ? ಏನು ಬಿದ್ದಿಲ್ಲ ಅಂದ. ಮತ್ತು ಜಗ್ಗಿದ್ಯಾಕೆ? ನಮ್ಮ ಅಪ್ಪ ಪ್ಲ್ಯಾಟ್ಫಾರ್ಮ್ ಮೇಲೆ ಅದ ಬರ್ದ ನೋಡಿದ್ದೀರಿ ಅಲ್ಲಿ 200 ರೂಪಾಯಿಗಿಂತ ಹೆಚ್ಚಿನ ಸಾಮಾನು. ನಮ್ಮ ಅಪ್ಪನ ಕಿಮ್ಮತ್ತು ನೀವೇ ಕಟ್ರಿ ಅಂದ. ಜಗತ್ತಿನಾಗ ಎಲ್ಲ ಸಾಮಾನು ಕಿಮ್ಮತ್ತು ಕಟ್ಟಕ್ಕೆ ಬರುತ್ತೆ, ಮನುಷ್ಯನ ಕಿಮ್ಮತ್ತು ಕಟ್ಟಕ್ಕೆ ಬರೋಂಗಿಲ್ಲ. ನೀವು ಮನುಷ್ಯರೇ, ಚೀಫ್ ಮಿನಿಸ್ಟರು ಮನುಷ್ಯನೇ, ಪ್ರೈಮ್ ಮಿನಿಸ್ಟರ್ನು ಮನುಷ್ಯನೇ, ರಾಷ್ಟ್ರಪತಿನೂ ಮನುಷ್ಯನೇ. ಜಗತ್ತಿನಾಗ ಸಾಮಾನು ಕಿಮ್ಮತ್ತು ಕಟ್ಟಕ್ಕೆ ಬರ್ತದೆ, ಮನುಷ್ಯನ ಕಿಮ್ಮತ್ತು ಕಟ್ಟಕ್ಕೆ ಬರೋಂಗಿಲ್ಲ. ಇಷ್ಟು ಕಿಮ್ಮತ್ತಿನ ಶರೀರ ಹೆಂಗೆ ಬಳಸ್ಬೇಕು ಅನ್ನೋದು ಗೊತ್ತಾಗಿದೇನಪ್ಪ ನಿನಗೆ? ಇಷ್ಟು ಕಿಮ್ಮತ್ತಿನ ಶರೀರ. ಇದು ಲಾಖಲ್ಲ, ಕರೋಡ ಅಲ್ಲ, ಅಬ್ಜ ಅಲ್ಲ. ಇದ್ರ ಶರೀರ ಕಿಮ್ಮತ್ತು ಕಟ್ಟಕ್ಕೆ ಯಾರಿಗೆ ಬಂದಿಲ್ಲ. ಇಂಥ ಅಮೂಲ್ಯವಾದ ಶರೀರವನ್ನು ಕಾಚ ಮೂಲೇನ ವಿಕ್ರೀತೋ ಮಣಿರ್ ಯಥ. ಕಿಮ್ಮತ್ತಿನ ರತ್ನ ಕಾಜಿಗೆ ಮಾರ್ಕೊಂಡಂತ ಯಾರೋ ಮೂರ್ಖ. ಅದರಂಗೆ ಇಂತಹ ಶರೀರ ಪರಮಾತ್ಮ ಆಗಲಿಕ್ಕೆ, ಮಹಾತ್ಮ ಆಗಲಿಕ್ಕೆ ಬರ್ತಕ್ಕಂಥ ಶರೀರ, ಈ ಮಾನವ ಶರೀರವನ್ನು ನಾವು ಹೆಂಡತಿ ಗಂಡ ರೊಕ್ಕ ರೂಪಾಯಿ ಅದಕ್ಕೆ ಇದರಾಗ ಕಳ್ಕೊಂಡೇವಲ್ಲ. ಎಂತಹ ಮೂರ್ಖ ಇದ್ದೇವಿ ಅಂತ ಮಹಾತ್ಮರು ನಮಗೆ ಕೇಳ್ತಾರೆ. ಅದಕ್ಕೆ ಪುಣ್ಯಾತ್ಮನೇ, ಇದು ಶರೀರ ಹಾಗೆ ಅಲ್ಲದು. ಇದರೊಳಗೆ ಬಹಳ ದೊಡ್ಡದು ಏನಪ್ಪ ಅಂತ ಕೇಳಿದ್ರೆ, ಒಂದು ಸತ್ಯವನ್ನು ಅಡಗ್ಯದ, ಮಹಾತ್ಮೆ ಅಡಗ್ಯದ, ಆನಂದ ಅಡಗ್ಯದ. ಈ ಆನಂದದ ಆವಿಷ್ಕಾರ ಸಲುವಾಗಿಯೇ ಪರಮಾತ್ಮ ಈ ಮಾನವ ದೇಹವನ್ನು ಕೊಟ್ಟಿದ್ದಾನೆ ವಿನಃ ಸಂಸಾರದಾಗ ರಕ್ತ ಆಸಕ್ತನಾಗಿ ಇರುವುದಕ್ಕೆ ಕೊಟ್ಟಿಲ್ಲ. ವಿರಕ್ತನಾಗಲಿಕ್ಕೆ ಪರಮಾತ್ಮ ಈ ಮಾನವ ದೇಹವನ್ನು ಕೊಟ್ಟಿದ್ದಾನೆ. ನಾವು ಲಕ್ಷ್ಯ ಇಡಬೇಕು, ಹೆಂಗೆ ಉಪಯೋಗ ಮಾಡ್ಬೇಕು ಅನ್ನೋದು ಗೊತ್ತುಬಿಡು. ನಮಗೆಲ್ಲರಿಗೆ ಶರೀರದ ಉಪಯೋಗ ಮಾಡೋದು ಗೊತ್ತದ, ಸದುಪಯೋಗ ಮಾಡೋದು ಗೊತ್ತಿಲ್ಲ. ಉಪಯೋಗ ಮಾಡೋದು ಬೇರೆ, ಸದುಪಯೋಗ ಮಾಡೋದು ಬೇರೆ. ದುಡ್ಡಿನ ಉಪಯೋಗ ಮನೆ ಕಟ್ಟದ್ರಿ, ಮದುವೆ ಮಾಡಿದ್ರಿ, ಅರಿವಿ ತಂದ್ರಿ, ಆನೆ ತಂದ್ರಿ, ತಿಂದ್ರಿ, ಉಪಯೋಗ ಆಯ್ತಿದ್ದು. ಸದುಪಯೋಗ ಅಲ್ಲ. ಎಲ್ಲಿ ಪುಣ್ಯ ಬರ್ತದೆ ಅದು ಸದುಪಯೋಗ. ಇಲ್ಲಾಂದ್ರೆ ಉಪಯೋಗ ಮಾಡೋಕ್ಕೆ ಬರ್ತದೆ. ಸದುಪಯೋಗ ಮಾಡೋಕ್ಕೆ ಬುದ್ಧಿ ಬೇಕು. ಭಾಳ ಮನೆ ಮೇಲೆ ಮಾಡಿ ಕಟ್ಟಿದಿ, 4 ರೂಮ್ ಕಟ್ಟಿದಿ. ಅರೆ 4 ಬೆಡ್ರೂಮ್ ಕಟ್ಟಿನಿ, ಮಕ್ಕಳದು 1 ಬೆಡ್ರೂಮ, 1 ಬೆಡ್ರೂಮ್ದಾಗ 1 ಪಲ್ಲಂಗ, 1 ಪಲ್ಲ ಒಂದು ಮೂಲೆಗೆ ಬಿದ್ದಿರ್ತಿ. 4 ಬೆಡ್ರೂಮ್. ಧನದ ಉಪಯೋಗ ಮಾಡೋ ಭಾಳ ಜನ ಏನಪ್ಪ ಅಂದ್ರೆ ಮಾಡೋರದಾರ, ಸದುಪಯೋಗ ಮಾಡೋರು ಸಿಗೋದಿಲ್ಲ.
ಸದುಪಯೋಗ ಮಾಡೋರು ಯಾರು? ದಾನ, ಧರ್ಮ, ಕೀರ್ತಿಯನ್ನು ಗಳಿಸೋರು ಧನದ ಸದುಪಯೋಗ ಮಾಡ್ತಾ ಇದ್ದಾರೆ. ಹಂಗೆ ಶರೀರದ ಉಪಯೋಗ ಮಾಡೋರು ಭಾಳ ಮಂದಿ ಅದಾರೆ. ಶರೀರದ ಉಪಯೋಗ ಏನು? ದುಡಿದ್ರು, ರೊಕ್ಕ ಗಳಿಸಿದ್ರು, ಮದುವೆ ಮಾಡ್ಕೊಂಡ್ರು, 4 ಮಕ್ಕಳು ಹಡಿದ್ರು, ಬ್ಯಾಂಕ್ಲ ಬ್ಯಾಲೆನ್ಸ್ ಮಾಡಿದ್ರು. ಶರೀರದ ಉಪಯೋಗ ಮಾಡ್ಕೊಂಡಿಯಪ್ಪ, ಸದುಪಯೋಗ ಮಾಡ್ಕೊಳ್ಳಿಲ್ಲ. ಇದರ ಸದುಪಯೋಗ ಯಾವಾಗಾಯಿತು? ಯಾವಾಗ ನಿನ್ನ ಅಂತಃಕರಣದೊಳಗೆ ಪರಮಾತ್ಮನ ನೆನಪಾಗ್ತದೆ. ಕಣ್ಣಿನಿಂದ ಪರಮಾತ್ಮ ನೋಡ್ತಿ, ಕಿವಿಯಿಂದ ಪರಮಾತ್ಮನ ಕೇಳ್ತಿ, ಕೈಯಿಂದ ಪರಮಾತ್ಮನ ಪೂಜೆ ಮಾಡ್ತಿ, ಬಾಯಿಂದ ಪರಮಾತ್ಮನ ಸ್ಮರಣ ಮಾಡ್ತಿ, ಸದ್ಗುರು ಸೇವೆ ಮಾಡ್ತಿ. ಆವಾಗ ಶರೀರದ ಸದುಪಯೋಗ. ಅಲ್ಲಿ ತನಕ ಇದಕ್ಕೆ ನೀವು ಉಪಯೋಗ ಮಾಡೀರಿ, ಸದುಪಯೋಗ ಮಾಡಿಲ್ಲ. ಎಲ್ಲಿ ಪುಣ್ಯ ಬರ್ತದೋ ಅದು ಸದುಪಯೋಗ, ಎಲ್ಲಿ ಆರಾಮ ಇರ್ತದೋ ಅದು ಉಪಯೋಗ. ಏರ್ ಕಂಡೀಷನ್ ಮಾಡೀರಿ, ಕಾರ್ ತಂದಿರಿ, ಉಪಯೋಗ ಅದ, ಪುಣ್ಯ ಬಂದದ. ಏರ್ ಕಂಡೀಷನ್ ಮನೆ ಕಟ್ಟಿದ್ರೆ ಪುಣ್ಯ ಬಂದದ, ಕಾರ್ ತಂದ್ರೆ ಪುಣ್ಯ ಬಂದದ. ಜನ ಬೇಕಾಟ ಉಣ್ತಿ, ಪುಣ್ಯ ಬಂದದ ಇಲ್ಲ. ನೀ ದಿನ ಅಮೃತ ಉಣಲ್ಯಾಕ ಒಂದು ರೊಟ್ಟಿ ಯಾರಿಗೆ ನೀಡಿದ ಆ ಒಂದು ರೊಟ್ಟಿ ಪುಣ್ಯ ಬರ್ತದೆ. ನಿನ್ನ ಮನ್ಯಾಗ ಹೋಳಿಗೆ ಮಾಡಿ ಉಂಡಿದ್ದು ಪುಣ್ಯ ಬರೋಂಗಿಲ್ಲ. ಅದು ಭಾಳ ಮಂದಿ ಪುಣ್ಯ ಹೆಂಗೆ ಗಳಿಸ್ಬೇಕು ಗೊತ್ತಿಲ್ಲ. ಪಾಪ ಗಳಿಸೋಕೆ ರೊಕ್ಕ ಬೇಕು, ಪುಣ್ಯ ಗಳಿಸೋಕೆ ಜರೂರತ್ ಇಲ್ಲ. ಭಾಳ ಪ್ರೀತಿಯಿಂದ ಮಾತಾಡ್ರಿ, ನಂಬುದಿ, ಕೇಳ್ರಿ, ಸೇವೆ ಮಾಡಿರಿ. ಇದ್ರ ಧನ ಸಂಪತ್ತು ಉಪಯೋಗ ಮಾಡಿರಿ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಇದು ಶರೀರ ಪರಮಾತ್ಮ ಕೊಟ್ಟಾನಪ್ಪ, ಇದ್ರ ಮೇಲೆ ಭಾಳ ಇದು ಸಿಕ್ಕುದು ಸದುಪಯೋಗ. ಏನು ಶರೀರ ಸಿಕ್ಕರೆ ಇದು ಒಳ್ಳೆಯದಲ್ಲ ಕಡೆ. ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ಮಸೌಚ ಮಗಂಧ ಮಧ್ರುವಂ. ಇದು ಕ್ರಿಮಿಜಾಲ ಸಂಕುಲ ಅದ. ಇದ್ರಾಗ ಏನದ? ಎಷ್ಟು ಕ್ರಿಮಿ ಶಾಸ್ತ್ರ ಹೇಳ್ತಾರೆ ನಿಮಗೆ. ಬಿಳಿ ಕಣಗಳು, ಕೆಂಪು ಕಣಗಳು ಅದಾವಿಲ್ರಪ್ಪ. ನಿಮ್ಮ ಸೈನ್ಸ್ ಪ್ರಕಾರ ಹೇಳ್ತೀನಿ, ನಮ್ಮ ಪ್ರಕಾರ ಭಾಳ ಅದಾವೆ. ಅವು ಜಂತ ಅದಾವಿಲ್ರಿ ಭಾಳ. ನಿಮ್ಮ ಬಿಳಿ ಕಣ, ಕೆಂಪು ಕಣ ನಮ್ಮದು ಜಂತ, ಹೇನ ಅದಾವಿಲ್ಲ. ತಲೆಯಾಗ ಹೇನ, ಮೈಯಾಗ ಹೇನ. ಏನದಪ್ಪ ಇದು? ಏನದ? ಶರೀರದಾಗಲ್ಲ, ನರಕದಾಗ ವಾಸ ಮಾಡಿಕೊಂಡಿದೀಯ ಅಂತಾರೆ ಮಹಾತ್ಮರು. ಶರೀರ ಅಲ್ಲದು, ನರಕದಾಗ. ಅದಕ್ಕೆ ಮಹಾತ್ಮರು ಎಂದು ಹೋಗ್ತದಪ್ಪ ಈ ಶರೀರ ಅಂತ, ಎಂದು ಹೋಗ್ತದಪ್ಪ ಈ ಶರೀರ. ಎಟ್ಟು ಇದಕ್ಕೆ ತೊಳಿ, ಎಟ್ಟು ಬೆಳಿ. ಒಂದು 2 ದಿನ ಯಾರು ನಿಮ್ಮ ಬಂದು ಕೊಳ್ಳಿಗೆ ಬೀಳ್ತಾರೆ, ಹೆಂಡ್ತಿ ಗಂಡ, ಒಂದು 4 ದಿನ ಹೆಂಗೆ ಕೊಂಡ್ರಿ ನೀವು. ಮಾರಿ ತೊಳ್ಕೊಬೇಡ್ರಿ, ಮೂಗು ತೊಳಿಬೇಡ್ರಿ, ಕೆಳಗೆ ತೊಳಿಬೇಡ್ರಿ, ಮ್ಯಾಲೆ ತೊಳಿಬೇಡ್ರಿ. ನಿಮ್ಮಕ್ಕಿನೇ ನಿಮ್ಮ ಹತ್ಯಕ್ಕೆ ಬರೋಂಗಿಲ್ಲ, ನಿಮ್ಮ ಗಂಡೆ ನಿಮ್ಮ ಹತ್ಯಕ್ಕೆ ಬರೋಂಗಿಲ್ಲ. ಸ್ವಭಾವ ಮಸೌಚ ಮಗಂಧ ಮಧ್ರುವಂ. ಇದ್ರ ಸ್ವಭಾವದ ರೀ ಅಶುಚಿ, ಅಗಂಧ, ಅಧ್ರುವ. ಏನು ಮಾಡಿದ್ರೆ ಇರಂಗಿಲ್ಲ. ಇದು ಬೇಕಾಷ್ಟು ವ್ಯವಸ್ಥೆ ಮಾಡಿದೆ. ಅಧ್ರುವ ಅದು, ಅಧ್ರುವ. ಯಾರೋ ಮನೆಯಾಗ 4 ಮಂದಿ ಹೆಣ್ಮಕ್ಳದಾಗ ಸಣ್ಣ ಮಗಳಿದ್ಲಂದ್ರೆ, ಸಣ್ಣ ಮಗಳ ಮೇಲೆ ಭಾಳ ಜೀವ ಅಂತ. ಆಕೆ ಮದುವೆ ಮಾಡಿ ಕೊಟ್ಟಿದ್ಲು. ತಂಗಿ ಈಗ ಬರಬೇಡ, ಹೊಳ್ಳುಣ್ಣೆ ಆದ್ಕೊಳ್ಳೆ ಬಾ. ಹೊಸ್ತಾಗಿ ಗಂಡ ಮೇಲೆ ಹೋಗಿ ಕರ್ಕೊಂಬರ್ಬೇಕು, ಇಲ್ಲೆಲ್ಲ ಹೋಳಿ ಆದ್ಕೊಳ್ಳಿ ಬಾ. ಯಾಕೆ ನಮ್ಮ ಮನ್ಯಾಗ ಮಾವಿನ ತೋಟದ ಹಣ್ಣು ಬಿಡ್ತಾವೆ, ನಿನಗೆ ತಿನ್ನಕ್ಕೇನಪ್ಪ ಅನುಕೂಲ ಆಗ್ತದೆ 4 ದಿನ ಅಂತ ತಿಳ್ಕೊಂಡು ಆಕೆ ಏನು ಮಾಡಿದ್ಲು ಮುದುಕಿ, ಆಕೆಗೆ ಬರೋಕ್ಕೆ ಮಗಳಿಗೆ ಹೇಳಿದ್ಲು. ಗಿಡದಾಗ ಹಣ್ಣು ಅದು ತಂದು ಇಟ್ಲು ಮನ್ಯಾಗ. ಬಾ ಅಂದ್ರೆ, ಯವ್ವ ನಾ ಹೆಂಗೆ ಬರಲಿ, ನಮ್ಮ ಮೈದನ ಮದಿಯದ ಮನ್ಯಾಗ, ಒಂದು 8-10 ದಿನ ತಡ ಮಾಡಿ ಬರ್ತೀಯ ಅಂತ ಆಕೆ ತಡ ಮಾಡಿದ್ಲು. ಇವೆಲ್ಲ ತಿಂಡು ಹಾಕ್ತಾವ ತಿಳ್ಕೊಂಡು ಆಕೆ ಏನಪ್ಪ ಅಂದ್ರೆ ಎಲ್ಲ ಡಬ್ಬ್ಯಾಗ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಚಂದ ಸ್ಟೀಲ್ ಡಬ್ಬ್ಯಾಗ ಒಳಗೆ ಹಾಕಿ ಆ ಬಾಗಿಲಿಗೆ ಕೀಲಿ ಹಾಕೋತು ಮುದುಕಿ. ಯಾರಿಗೆ ಕೊಡಬಾರ್ದು, ಬಂದ ಬೆಳಕು ಮಗಳೇ ತಿನ್ನಲಿ. ಸಣ್ಣಕ್ಕಿ ಮೇಲೆ ಭಾಳ ಜೀವ ಅಂತ ತಿಳ್ಕೊಂಡು ಆಕೆ ಬರಾಕ 15 ದಿನ ಆಯಿತು.
ಬಂದ ಒಳಕ್ಕೆ ಅವಾಗ ಕರೆದ ಆಕೆ ಕಿಲು ತಂಗಿ ಒಳಗೆ ಹೋಗಿ ನೀವು ಹಬ್ಬಕ್ಕೇನೆ ತಿನ್ನು, ನಾ ಎಲ್ಲರಿಗೂ ಬಿಟ್ಟು ಇಟ್ಟೀನಿ ಅಂತ ತಿಳ್ಕೊಂಡು ಹೇಳಿ ಆಕೆ ಹುಡುಗಿಗೆ ಒಳಗೆ ಕಳಿಸೋದಂತ ಹೊರಗೆ ಕೊಂಡಿ ಹಾಕ್ಕೊಂಡು ಕೂತು ಮುದುಕಿ ಯಾರೂ ಹೋಗಬಾರ್ದಂತ. ಒಳಗೆ ಹೋಗಿ ಬಾಗಿಲು ತೆರೆದು ಆಕೆ ಒಳಗೆ ಕೊಂಡಿ ಹಾಕ್ಕೊಂಡಿಲ್ಲ ಹಾಗೆ ಇಟ್ಟು ಹಣ್ಣು ತಗೊಳ್ಳಿ ನೋಡ್ತಾಳೆ, ಎಲ್ಲ ಕೆಟ್ಟು ಹೊಲಸು ನಾರಕತ್ತಿದ್ದು ಕೆಟ್ಟುವಷ್ಟು. ಅದು ತಿನ್ನುವುದಲ್ಲ, ಅದ್ರ ಹೊಲಸು ವಾಸನ ಬಡದೆ ಆಕಿ ಬೇಹುಷಾಗಿ ಬಿದ್ದು ಮೂರ್ಛಾಗಿ ಮುದುಕಿ ಹೊಳಗೆ ಕುಂತಾಳೆ. ನನ್ನ ಮಗಳು ಚೆನ್ನಾಗಿ ಕತ್ತಿರ್ಬೇಕು ಮಾಯನಣ್ಣ, ಆಪೂಸ್ ಇಟ್ಟೀನಿ, ಆಪೂಸ್ ಹಣ್ಣ, ಅವೆಲ್ಲ ಆಪೂಸ್ ಎಲ್ಲ ಪುಸಾಗಿ ಹೋಗಿದ್ದವು ಕೆಟ್ಟು. ಅರ್ಧ ತಾಸಾದರೂ ಮಗಳು ಒಳಗೆ ಬರಲಿಲ್ಲ ಅಂತ ತಿಳ್ಕೊಂಡು ಬಾಗಿಲು ತೆರೆದು ಹೋದ್ರೆ ಬೇಹುಷಾಗಿ ಬುದ್ದಿತ್ತಂತದು ಮಗಳು. ಎಷ್ಟು ಜ್ವಾಕಿ ಮಾಡಿಟ್ರು ಹಣ್ಣು ಜ್ವಾಕಿ ಇರ್ತವೆ, ನೀವ ಜ್ವಾಕಿ ಮಾಡಿದಷ್ಟು ಕೆಡ್ತಾವ, ಕೊಲ್ಲ ಇದ್ದಷ್ಟು ಇರ್ತಾವ. ಹಂಗೆ ಈ ಶರೀರಕ್ಕೆ ನಾವು ಎಷ್ಟು ಜ್ವಾಕಿ ಮಾಡ್ತೇವೆ ಅಷ್ಟು ಕೆಡ್ತದೆ, ಅಷ್ಟು ಕೆಡ್ತದೆ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ. ತಮ್ಮ ಕೆಟ್ಟು ಹೋಗು ಶರೀರದ ಮೇಲೆ ಪ್ರೀತಿ ಬೇಡಪ್ಪ, ಬೇಡ. ಇದು ಹೋಗೋದ್ರೊಳಗೆ ಏನಾರ ಕೆಲಸ ಮಾಡ್ಕೊ, ಏನಾರ ಕೆಲಸ ಮಾಡ್ಕೊ. ಇಂದಿಲ್ಲ ನಾಳೆ ಸಾಯ್ತದ, ಹೋಗ್ತದೆ ಶರೀರ. ಅದು ಹೋಗೋದ್ರೊಳಗೆ ಗುರುಗಳ ಭೇಟಿಯಾಗು, ಪರಮಾತ್ಮನ ಧ್ಯಾನ ಮಾಡು, ದಾನ ಮಾಡು, ಪುಣ್ಯ ಮಾಡು, ಏನಾರು ಈಗ ಗಳಿಸೋಕೆ ಪ್ರಯತ್ನ ಮಾಡ್ಕೊಡವೇನ. ಸಾವು ಬಂದು ಬಾಗಿಲ್ದಾಗ ನಿಂತ ಕಾಲಕ್ಕೆ ನನಗೆ ಏನು ಮಾಡೋಕ್ಕೆ ಬರ್ತದಪ್ಪ, ಏನು ಮಾಡೋಕ್ಕೆ ಬರ್ತದೆ. ಮುಪ್ಪಿಂದೊಪ್ಪಡಿಯನ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ. ಎಷ್ಟು ಚಂದ ಹೇಳಿದ್ರಿ. ಮುಪ್ಪು ಬರೋದ್ರೊಳಗೆ, ಕೈಯಾಗ ರೊಕ್ಕ ಇರೋದ್ರೊಳಗೆ ದಾನ, ಮುಪ್ಪು ಬರೋದ್ರೊಳಗೆ ಗುರು ಸೇವೆ, ಮನಸ್ಸು ಸ್ಥಿರ ಇರೋ ತನಕನೇ ಭಗವಂತನ ಪೂಜೆ. ನಾವು ಆಮೇಲೆ ಏನು ಮಾಡ್ತೀವಪ್ಪ, ಆಮೇಲೆ ಏನೂ ಆಗೋದಿಲ್ಲ ಮನುಷ್ಯನಿಗೆ. ಎಲ್ಲನೂ ವಯಸ್ಸಬೇಕು. ಹುಡುಗರು ಮಠಕ್ಕೆ ಬರೋಕತ್ತ, ಹುಚ್ಚಿ ಇದಕ್ಕೆ ಮಠಕ್ಕೆ ಹೋಗುವ ವಯಸ್ಸೇನಿದು. ಇಷ್ಟು ಚಂದ ಹೇಳ್ತಾರೆ, ಹುಡುಗರು ಮಠಕ್ಕೆ ಬರೋಕತ್ತು, ಇದು ಮಠಕ್ಕೆ ಹೋಗುವ ವಯಸ್ಸೇನು. ಈಗ ಮಠಕ್ಕೆ ಹೋಗೋ ಸಾಲಿ ಕಲಿಬೇಕು, ನೌಕರಿ ಮಾಡಬೇಕು, ಆಮೇಲೆ ಮದುವೆ ಆಗಬೇಕು, ಆಮೇಲೆ ಮಕ್ಕಳಾಗಬೇಕು, ಆಮೇಲೆ ರಿಟೈರ್ ಆಗಬೇಕು, ಮನೆಯವರಿಗೆಲ್ಲ ಓದು ಹೊರಗೆ ಹಾಕಿದ್ರೆ ಮಠಕ್ಕೆ ಹೋಗ್ಬೇಕು. ಮಠಕ್ಕೆ ಹೋಗೋ ಟೈಮ್ ಈಗೇನು, ಈ ಶಾಲೆಗೆ ಹೋಗೋ ಟೈಮ್ ಯಾಕ್ರಿ. ಈಗ ನೌಕರಿ ಮಾಡೋ ಟೈಮ್, ಈಗ ಹೆಂಡತಿ ಮಕ್ಕಳ ಟೈಮ್, ಈಗ ಮಕ್ಕಳು ಹಾಡೋ ಟೈಮ್, ಮನೆ ಹಟ್ಟು ಟೈಮ್, ಮನೆ ಕಟ್ಟು ಮುಂದೆ 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 ಮಠಕ್ಕೆ ಹೋಗೋ ಟೈಮ್ ಅಲ್ಲದು. ಇಟ್ಟರದ್ರೊಳಗೆ ಮಣ್ಣಿಗೆ ಹೋಗೋ ಟೈಮ್ ಅದು. ಆ ಮಣ್ಣಿಗೆ ಹೋಗೋ ಟೈಮ್ಗೆ ಮಠಕ್ಕೆ ಹೋಗಂತಾರೆ. ಯಾವಾಗ ಟೈಮ್ ಇತ್ತು ಆ ಟೈಮ್ಗೆ ಹೆಂಡತಿ ಮಕ್ಕಳು ಅಂದು, ಈಗ ಮಣ್ಣಿಗೆ ಹೋಗೋ ಟೈಮ್ಗೆ ಮಠಕ್ಕೆ ಹೋಗಂದ್ರೆ ಮಠದಾಗ ಏನು ಮಾಡ್ತಾನೆ, ಏನು ಮಾಡ್ತಾನೆ, ಏನು ಮಾಡೋಕ್ಕೆ ಬರ್ತದೆ. ನಿನ್ನ ಆಯುಷ್ಯ ಎಲ್ಲ ಹೆಂಡ್ರಿಗೆ ದುಡಿದು, ನಿನ್ನ ರೊಕ್ಕ ಎಲ್ಲ ಹೆಂಡ್ರಿಗೆ ಹಾಕಿದಿ, ನಿಂದೆಲ್ಲ ಬಲ ಶಕ್ತಿ ಎಲ್ಲ ಹೆಂಡ್ರ ಮಕ್ಕಳಿಗೆ ಬೂಡಿದಿ. ಈಗ ಮಠಕ್ಕೆ ಬಂದು ಏನು ಮಾಡೋದು, ಮಠಕ್ಕೆ ಬಂದು ಏನು ಮಾಡ್ತೀವಿ. ಅಷ್ಟು ಮಂದಿ 4 ಮಂದಿಗೆ ಹಡ್ದಿದ್ದು ಆಕೆಗೆ ಮಾಡ್ಕೊಂಡಿದ್ದಿ, ಆಕೆನೇ ಜ್ವಾಕ್ ಮಾಡಲಿ, ಮಠದಾಗ ಜ್ವಾಕ್ ಮಾಡ್ತಾರೆ ನನಗೆ. ಈ ಮಠ ಏನೇನು ಪಾಂಜುರ್ಪೋಳಿ ಇದು, ಕೈಕಾಲ ಮುರಿದು ದನ ಕೊಯ್ದು ಹಾಕ್ತಾರಲ್ಲ ಪಾಂಜುರ್ಪೋಳಿ ಅಂತ. ಹಾಗೆ ಮಠ ಏನು ಪಾಂಜುರ್ಪೋಳಿ ಇದು. ಇರೋ ತನಕ ಹೆಣ್ತಿದ್ದು ಮಾಡಿದಿ, ರೊಕ್ಕ ಇರೋ ತನಕ ಮಕ್ಕಳದು ಮಾಡಿದಿ, ಶಕ್ತಿ ಇರ್ತಂದ್ರೆ ಹೊಲ್ದ ಕೆಲಸ ಮಾಡಿದಿ. ಈಗ ಎಲ್ಲ ಮುಗಿದ ಮಠಕ್ಕೆ ಹೋಗಂತ. ಮಠಕ್ಕೆ ಅದಕ್ಕೆ ಬರ್ತೀವಿ. ಈಗ ಇರುವಾಗ ಬಾ, ಹೆಂಡತಿ ಬಿಟ್ಟು ಬಾ, ಮಕ್ಕಳು ಬಿಟ್ಟು ಬಾ, ಹೊಲ ಬಿಟ್ಟು ಬಾ, ಅದು ಇಲ್ಲಂತ. ಅದು ಎಲ್ಲರೂ ಬಂದು ಹೊರಗೆ ಹಾಕ್ಯಾರಿ ಈಗ ಮಠಕ್ಕಂತ. ಪಾಂಜುರ್ಪುಳಿ ದನ ಇದ್ದಿ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ. ನಿನ್ನ ಕೈಯಾಗಿ ಅಧಿಕಾರ ಇರುವಾಗಲೇ ಭಕ್ತಿ ಮಾಡು, ದಾನ ಮಾಡು, ಧರ್ಮ ಮಾಡು, ಮಂದಿರ ಕಟ್ಟಿಸು, ಅನಾಥಾಲಯ ಮಾಡು, ಪುಣ್ಯ ಮಾಡು.
ನಣವಿದ್ದಾಗಲೇ ಸೇವೆ, ಹರೆತನ ಇದ್ದಾಗಲೇ ಸೇವಾ ಮಾಡು. ಹರೆತನ ಹೋಗ್ಯದ, ಕೈಯನ್ನು ರೊಕ್ಕ ಹೋಗ್ಯಾವ, ಈಗ ಮಠ ಸೇರ್ತೀನಿ ಪುಣ್ಯ ಮಾಡ್ತೀನಿ ಅಂದರೆ ಅಲ್ಲಪ್ಪ, ಅಲ್ಲದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ವಯಸ್ಸು ಬೇಕ್ರಿ ಎಲ್ಲದಕ್ಕೂ. ಸಾಲಿ ಕಲಿಯೋಕೆ ವಯಸ್ಸು ಬೇಕು, ನೌಕರಿ ಮಾಡೋಕ್ಕೆ ವಯಸ್ಸು ಬೇಕು, ಮದುವೆ ಮಾಡ್ಕೊಳ್ಳೋಕೆ ವಯಸ್ಸು ಬೇಕು, ರೊಕ್ಕ ಗಳಿಸೋಕೆ ವಯಸ್ಸು ಬೇಕು, ಪರಮಾತ್ಮ ಕೆಲಸ ಮಾಡೋಕ್ಕೆ ಮುದುಕರು ಬೇಕು. ಯಾವ್ರ ಹೇಳ್ಯಾರ ಇದನ್ನು? ಯಾವ್ರಿಗೆ ಹೇಳ್ಯಾರ? ಮೊದಲ ವಯಸ್ಸು ಬೇಕು. ಒಬ್ಬ ಮನುಷ್ಯತೆ ನಚಿಕೇತನ ಕೇಳಿರಿ, ಪ್ರಹ್ಲಾದನ ಕೇಳಿರಿ, ಧ್ರುವನ್ನ ಕೇಳಿರಿ, ನಾಚಿಕೆ ಬರಬೇಕು. ನಮ್ಮ ಮುದುಕಾದವ್ರಿಗೆ ಇಟ್ಟು ಹುಡುಗರಿ 8 ವರ್ಷದ ಹುಡುಗರು, ಧ್ರುವ, ನಚಿಕೇತ. ಸ್ವರ್ಗದಲ್ಲಿ ಯಮರಾಜ ಎಲ್ಲ ತೋರಿಸ್ತಾನ, ಇವೇ ರಾಮ ನೋಡು ಇಂಥ ಸುಂದರ ಸ್ತ್ರೀಯರದಾರ. ಅದೇನು ಮಾಡ್ತೀವಿ, ದೇವ್ರ ಸುದ್ದಿ ಬಿಡು, ದೇವ್ರನ್ನ ಬೆನ್ನತ್ತಿ ಯಾರು ಸುಖ ಆಗ್ಯಾರ. ಇದು ನೋಡಿ ಹುಡುಗಿಯರು ಎಷ್ಟು ಸುಂದರ ಹುಡುಗಿಯರು, ಇಷ್ಟು ಐಶ್ವರ್ಯ, ಇಷ್ಟು ಅಧಿಕಾರ, ಇಷ್ಟು ಬಂಗಾರ ಕೊಡ್ತೀನಿ, ಬಿಟ್ಬಿಡು ದೇವ್ರ ಚಿಂತೆ. ಆವಾಗ ಅವ ಅಂತಾನೆ, ಇವೆಲ್ಲ ಮಾಡ್ತಾವ್ರಿ, ಭಾಳ ಚಂದ ಬಲ್ಬ್ ಹಚ್ತೀರಿ ಎಲ್ಲಿ ನೀವು, 100-200 ಬಲ್ಬ್ ಹಚ್ತೀರಿ, ಬೆಳಕನಾಗ ಭಾಳ ಚಂದ ಕಾಣ್ತದೆ, ಬಿಲ್ ಬಂದಾಗ ಗೊತ್ತಾಗ್ತದೆ. ಬೆಳಕು ಭಾಳ ಚಂದ ಕಾಣ್ತದೆ ನಿನಗೆ ಮಜಾ ಮಾಡೋಕ್ಕೆ, ಬಿಲ್ ಬಂದ್ರೆ ಹಂಗೆ ಇಡೀ ಪ್ರಪಂಚದ ಸಮಸ್ತ ಸುಖಗಳು ಚಂದ ಕಾಣ್ತಾವೆ. ಬಿಲ್ ಬರ್ತದೆ, ದುಃಖ ಬರ್ತದೆ, ಜನ್ಮ ಬರ್ತದೆ, ರೋಗ ಬರ್ತದೆ. ಭೋಗೇ ರೋಗ ಭಯಂ ಕುಲೇ ಚ್ಯುತಿ ಭಯಂ. ಭೋಗದಿಂದ ರೋಗ ಬರ್ತದೆ, ಆಚಾರ ಬಿಟ್ಟರೆ ಪತನ ಆಗ್ತದೆ. ಶಾಸ್ತ್ರ ಹೇಳ್ತದೆ ಪುಣ್ಯಾತ್ಮರೇ. ಅದಕ್ಕೆ ಲಕ್ಷ್ಯ ಇಡಬೇಕು. ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂತ ಕೇಳಿದರೆ, ಪರಮಾತ್ಮ ಅಪೂರ್ವವಾದ, ಅಲಭ್ಯವಾದ, ಅಸಾಧಾರಣವಾದ ಇಂಥ ಶರೀರವನ್ನು ಕೊಟ್ಟಾಗ ಎರಡು, ಒಂದು ಪುಣ್ಯ ಗಳಿಸ್ಬೇಕು, ಒಂದು ಪರಮಾತ್ಮ. ನೆನಪಿಡ್ರಿ, ಒಂದು ಪುಣ್ಯ ಗಳಿಸ್ಬೇಕು. ಹೆಂಗಾರೆ ಏನಕ್ಕೇನೋ ಪ್ರಕಾರ ಇದೆ, ಕಣ್ಣಿನಿಂದ ಗಳಿಸರಿ, ಕಿವಿಯಿಂದ ಗಳಿಸರಿ, ಕೈಯಿಂದ ಗಳಿಸರಿ, ಬಾಯಿಯಿಂದ ಗಳಿಸರಿ, ರೊಕ್ಕ ಬೇಕಂತಿಲ್ಲ. ರೊಕ್ಕ ಇದ್ದವ್ರು ರೊಕ್ಕದಿಂದ ಗಳಿಸರಿ, ಕಣ್ಣಿದ್ದವ್ರು ಕಣ್ಣಿಂದ ಪುಣ್ಯ ಗಳಿಸರಿ, ಕೈ ಇದ್ದವ್ರು ಕೈಯಿಂದ ಗಳಿಸರಿ, ಕಾಲಿದ್ದವ್ರು ಕಾಲಿಂದ ಗಳಿಸರಿ. ಪ್ರದಕ್ಷಿಣೆ ಹಾಕಿರಿ ಪುಣ್ಯ ಬರ್ತದೆ, ಪರಮಾತ್ಮ ನೋಡ್ರಿ ಪುಣ್ಯ ಬರ್ತದೆ, ಪ್ರವಚನ ಕೇಳ್ರಿ ಪುಣ್ಯ ಬರ್ತದೆ, ಪರಮಾತ್ಮ ನಾಮಸ್ ಮಾಡಿ ಪುಣ್ಯ ಬರ್ತದೆ. ಪುಣ್ಯಕ್ಕೆ ರೊಕ್ಕ ಹತ್ತಂಗಿಲ್ಲಪ್ಪ, ಪಾಪಕ್ಕೆ ರೊಕ್ಕ ಹತ್ತದ. ಪರಂತು ನಾವು ಮಾಡೋಂಗಿಲ್ಲ, ರೊಕ್ಕ ಖರ್ಚು ಮಾಡಿ ಸಿನಿಮಾ ಥಿಯೇಟ್ರಕ್ಕೆ ಹೋಗ್ತೀವಿ. ಈಗ ರೊಕ್ಕ ಖರ್ಚು ಮಾಡ್ಬೇಕೇನು ಕುಂತೀರಿ, ಎಲ್ಲ ಕೊಟ್ಟಿರಿ, ಪುಣ್ಯ ಬರಕತ್ರಿ. ಸಿನಿಮಾ ಥಿಯೇಟ್ರಕ್ಕೆ ಹೋಗ್ರಿ, ಮೈ ತುಂಬ ತಗಣಿ ಕೊಡಿಸ್ಕೊಂಡು ರೊಕ್ಕ ಕೊಟ್ಟು ಬರ್ತೀರಲ್ಲ. ಪಾಪಕ್ಕೂ ರೊಕ್ಕ ಬೇಕು, ಪುಣ್ಯಕ್ಕೆ ಕೂತಾರಲ್ಲ ಎಲ್ಲರೂ ಪುಣ್ಯ ಗಳಿಸಾಕತ್ತೀರಿ. ಪುಣ್ಯಕ್ಕೆ ರೊಕ್ಕ ದೊರೀತೀರಿ. ಪರಮಾತ್ಮ ಶಿವ ಅಂದ್ರಿ ಪುಣ್ಯ ಬರ್ತದೆ, ನಮಸ್ಕಾರ ಮಾಡಿ ಪುಣ್ಯ ಬರ್ತದೆ, ಸುತ್ತ ಹಾಕ್ರಿ ಪುಣ್ಯ ಬರ್ತದೆ, ಶಿವ ಅಂದ್ರಿ ಪುಣ್ಯ ಬರ್ತದೆ. ಪಾಪ ಹಾಗೆ ಬರೋಂಗಿಲ್ಲ, ಪಾಪ ಮಾಡಿದ್ರೆ ಪುಣ್ಯ ಬರ್ತದೆ. ಪಾಪ ಮಾಡಿದ್ರೆ ಏನಪ್ಪ ಅಂದ್ರೆ ಬರ್ತದೆ, ಪುಣ್ಯ ನೋಡಿದ್ರೆ ಬರ್ತದೆ. ಮಾಡೋ ಜರುರತ್ತಿಲ್ಲ, ಪರಂತ ನಾವು ಮಾಡೋಂಗಿಲ್ಲ. ಬರೇ ಕೇಳ್ರಿ ಪುಣ್ಯ ಬರ್ತದೆ, ಬರೇ ನೋಡ್ರಿ ಪುಣ್ಯ ಬರ್ತದೆ, ಬರೇ ಮುಟ್ಟಿ ಪುಣ್ಯ ಬರ್ತದೆ. ರೊಕ್ಕ ಜರುರತ್ತಿಲ್ಲ, ಆದರೆ ನಾವು ಮಾಡೋಂಗಿಲ್ಲ. ಖರ್ಚು ಮಾಡಿ ಪಾಪ ಗಳಿಸ್ತೇವೆ, ಖರ್ಚು ಮಾಡಿ ಸಿನಿಮಾ ನೋಡ್ತೇವೆ, ಖರ್ಚು ಮಾಡಿ ಸಿಗರೇಟ್ ಸೇರ್ತೇವೆ, ಪರಂತು ಮಾಡೋಂಗಿಲ್ಲ. ಯಾಕೆ? ಪಾಪ ಮಾಡಿಬಿಡಂಗಿಲ್ಲ. ಪಾಪ ದೇವೇ ಥಾಪ. ಶಾಸ್ತ್ರದಲ್ಲಿ ಹೇಳ್ತದೆ, ಪಾಪ ಮನುಷ್ಯನಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಕೊಡಂಗಿಲ್ಲ, ಮಠಕ್ಕೆ ಹೋಗ್ಬಿಡಂಗಿಲ್ಲ, ಗುಡಿಗೆ ಹೋಗ್ಬಿಡಂಗಿಲ್ಲ, ಜಪ ಮಾಡಿಬಿಡಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ನಾವೆಲ್ಲ ಕೇಳಬೇಕು, ಈ ಶರೀರ ಪರಮಾತ್ಮ ಭಾಳ ದೊಡ್ಡ ಕೃಪೆಯಿಂದ ಕೊಟ್ಟಾನೆ. ನಾವು ಇದೆಲ್ಲ ಮಾಡೋದು ನೋಡಿ ನಗ್ತಾರಂದ್ರೆ ಅವರು,
ಮೃತ್ಯು ಶರೀರ ಗೋಪ್ತಾರಂ ಧನರಕ್ಷಕಂ ವಸುಂಧರ ದುಶ್ಚಾರಿಣಿ ಸ ಹಸತಿ ಸ್ವಪತಿ ಪುತ್ರ ವತ್ಸಲ. ಒಂದು ಕತೆ ಭಾಳ ಚಂದ ಹೇಳ. ನಾವು ಮಾಡೋದು ನೋಡಿ ಜನರ ಮಾಡುವ ಹಗರಣವ ಕಂಡು ನಗೆಯೇ ಬರುತ್ತಿದೆ, ನನಗೆ ನಗೆಯೇ ಬರುತ್ತಿದೆ ಹಡ್ಯಾರ. ಇವರೆಲ್ಲ ಏನಪ್ಪ, ಇವರು ಮದುವೆ ಮಾಡ್ಕೋತಾವ, ಸಂಸಾರ ಮಾಡ್ತಾವ, ಅದೇ ಮಾಡ್ತಾವ, ಪೂಜೆ ಇಲ್ಲಪ್ಪ ನಗ್ತಾರಂತ ಅವ್ರು ಮಹಾತ್ಮರು ನಗು ಬರ್ತಾವಂತ. ಏನು ಹುಚ್ಚದವಪ್ಪ, ಏನು ಹುಚ್ಚದ. ನಗೆಯೇ ಬರುತ್ತಿದೆ, ನನಗೆ ನಗೆಯೇ ಬರುತ್ತಿದೆ. ಈ ಜನರು ಮಾಡುವ ಹಗರಣವ ಕಂಡು ನನಗೆ ನಗೆಯೇ ಬರುತ್ತಿದೆ. ನಗೆ ಬರ್ತಾವೆ. ಎದಕ್ಕೆ ಹುಟ್ಟ್ಯಾರ, ಏನು ಮಾಡಕತ್ಯಾವಯ್ಯಪ್ಪ, ಏ ಪರಮಾತ್ಮ ಈ ದೇಹ ಕೊಡು ಅಂತ ಬೇಡ್ಕೊಂಡು ಬಂದಾರ, ಏನು ಮಾಡಕತ್ಯಾರಯ್ಯಪ್ಪ. ನಗತದ ಮಾತು. ಧನವಿದ್ದು ದಾನ ಮಾಡಲಾರದವನ್ನ, ಶರೀರ ಬಂದು ಮನುಷ್ಯ ಶರೀರ ಬಂದರೂ ಭಗವಂತನ ಭಜನೆ ಮಾಡದವರನ್ನು ಕಂಡು ಯಮ ನಗುತ್ತಾನಂತಾರೆ. ನಗುತ್ತಾನಂತ. ಏನು ಹುಚ್ಚದವಪ್ಪ ಇವು, ಏನು ಹುಚ್ಚದವ. ಮೃತ್ಯು ಶರೀರ ಗೋಪ್ತಾರಂ ಧನರಕ್ಷಕಂ ವಸುಂಧರ. ದಾನ ಮಾಡೋದು ಒಡಿ ಇಟ್ಟು 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 ಭೂಮಿಯಾಗಿಟ್ಟು ಬ್ಯಾಂಕ್ನಾಗಿಟ್ಟು ಸಾಯ್ತಾವಲ್ಲ, ಅವ್ರು ನೋಡಿ ನಗ್ತಾನಂತ. ಅವನು ಸಾಯ್ಬಾರ್ದಪ್ಪ, ಹಂಗೆ ಹಿಂಗೆ ಮಾಡಿ ಚಂದ ಇರ್ಬೇಕು, ಚಲೋ ಇರಬೇಕು, ತೊಗೊಂಡು ತಿಂದು ಅವ್ರು ನೋಡಿ ಯಮ ನಗ್ತಾನಂತ. ಎಷ್ಟು ಜಾಕ್ ಮಾಡ್ತೇವೆ. ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ತದೆ, ಹುಟ್ಟಿ ಅದ ಒಂದು ದಿವಸ ಸಾಯ್ತದೆ. ಎಷ್ಟು ಜಾಕಿ ಮಾಡ್ತೇಪ್ಪ, ಎಷ್ಟು ಜಾಕಿ. ದುಶ್ಚಾರಿಣಿ ಚ ಹಸತಿ ಸ್ವಪತಿ ಪುತ್ರ ವತ್ಸಲ. ಭಾಳ ಖರಾಬ್ ದೃಷ್ಟಾಂತ ಕೊಟ್ಟಾರ. ಯಾವುದೋ ಒಂದು ಊರಾಗ ದೊಡ್ಡ ಶ್ರೀಮಂತ ಒಬ್ಬನೇ ಮಗ, ಅವನಿಗೆ ಶ್ರೀಮಂತರ ಹುಡುಗಿ ಮದುವೆ ಮಾಡಿದ್ರಂತ. ಅವ ವ್ಯಾಪಾರ ಮಾಡ್ತಿದ್ದ, ಹೋದರೆ ತಿಂಗಳುಗಟ್ಟಲೆ ಹೋಗ್ತಿದ್ದ ಬರ್ತಿದ್ದ. ಸಮುದ್ರ ವ್ಯಾಪಾರ. ಈಗಿನಂಗೆಲ್ಲ ವ್ಯವಸ್ಥೆ ಇಲ್ಲ, ಆಗಿನ ಕಾಲಕ್ಕೆ ವ್ಯಾಪಾರ ದೂರ ದೂರ ತಿಂಗಳುಗಟ್ಟಲೆ ಹೋಗ್ತಿದ್ರು. ಹೆಣ್ಮಗಳು ಗಂಡ ದೂರ ಹೋದ ಕೂಡಲೇ ಬುದ್ಧಿ ಕೆಡ್ತಕ್ಕಿದ್ರು. ಮನೆ ಇದರಿಗೆ ಒಬ್ಬ ಹುಡುಗಿದ್ದ, ಅವನ ಸಂಪರ್ಕ ಮಾಡಿದ್ಲು, ಹೊಟ್ಲೆ ಅಲ್ಲೂ ಹಡದ್ಲು. ಇವ ಗಂಡ ಹೋಗಿ ತಿಂಗಳಿಗೆ 2 ತಿಂಗಳು ಹೋಗಿ ಬರ್ತಿದ್ದವ. ಹೋದಾಗ ಹುಟ್ಟು ಸುದ್ದಿ ಆಯಿತು, ಬಂದು ದೊಡ್ಡ ತೊಟ್ಟಲು ಮಾಡೋ ಕಾರ್ಯಕ್ರಮ ಮಾಡೋದ, ಊರಿಗೆ ಊಟ ಹಾಕದ, ಮಗನ ಕೈಯಾಗ ಕೊಳ್ಳಾಗ ಕಾಲಾಗ ಬಂಗಾರ ತಂದು ಹಾಕದ. ಮತ್ತು ಊರಿಗೆ ಹೋಗ್ತಿದ್ದ. ಹುಡುಗ ಅಂಬೆಗಲಚ್ಚಿ ಆಡಕತ್ತು. ಅವ ಊರಿಗೆ ಹೋಗಿದ್ದ. ತಿಂಗಳ ಮೇಲೆ ಬಂದ. ಮಗನಿಗೆ ಟೆಪ್ಗಿ ತಂದ, ಗೆಜ್ಜಿ ತಂದ, ಅರಿವಿ ತಂದ, ತೊಗೊಂಡು ಬಂದ. ಮಧ್ಯಾಹ್ನ ಟೈಮ್ ಇತ್ತು, ಹೆಣ್ಮಳು ಕುಂತಿವಳು, ಹುಡುಗಿ ಖುಷಿಗೆ ಆಡಕ್ಕೆ ಬಿಟ್ಟವಳು, ಆಡ್ತಿತ್ತದು. ಗಂಡ ಬಂದು ಸಾಮಾನು ಕೆಳಗಿಟ್ಟು ಕೂಸಿಗೆ ಎತ್ಕೊಂಡು ಮುದ್ದು ಕೊಡಕತ್ತ. ನನ್ನ ಮಗನೇ ಅಂತ ಮುದ್ದು ಕೊಡ್ತಿದ್ದ. ಆವಾಗ ಹೆಣ್ಮಗಳು ಅಂತೇಳಂತ ಅಲ್ಲಿ ಮನಸ್ಸಿನಾಗ, ನಿಂದೇ ಇದ್ರೆ ಏಟು ಮಾಡ್ತಿದ್ಯೋ ಅಂತೇಳಂತಕ್ಕೆ. ದುಶ್ಚಾರಿಣಿ ಹಸತಿ ಸ್ವಪತಿ ಪುತ್ರ ವತ್ಸಲ. ಹೆಣ್ಮಗಳು ಅಂತಾಳಕಿ, ನಿನಗೆ ಹುಟ್ಟಿಲೋ ಮತ್ತವ್ರು ಹುಟ್ಟೋದು, ನಿನ್ನ ಮಗ ಇದೆಟ್ಟು ಮಾಡ್ತೇವೆ, ಮಂದಿ ಹುಟ್ಟೋದು ಮಗ ಅದಂತ ನಗ್ತೀಳಂತ. ಹಂಗೆ ಮರಣ ನಗ್ತದೆ ನಿಮ್ಮದು. ಮೃತ್ಯುರ್ ಹಸತಿ ಅಮೃತ ಭಕ್ತಿ ವಿಹೀನ ಮೂಢಂ. ಯಮ ನಗ್ತಾನಂತೆ. ಅಯ್ಯಯ್ಯಯ್ಯಯ್ಯೋ, ಏನು ಹೇಳಿ ಬಂದಿಯೋ, ಏನು ಮಾಡಕತ್ತೀಯೋ, ಏನು ಮಾಡಕತ್ತಿ, ನನ್ನ ಹೇಳ್ತಿ, ನನ್ನ ಗಂಡ, ನನ್ನ ರೊಕ್ಕ, ನನ್ನ ರೂಪಾಯಿ ಇದರ ಮುಳುಗಿದೆಯಲ್ಲ, ಮಳ್ಳ ಬರ್ತೀನಿ ನಾ ಒಂದು ದಿವಸ ಅಂತ ನಗ್ತಾನಂತ. ನಾನು ಅಮರ ಅಜರ ಹಿಂಗೆ ಇರ್ತೀನಿ, ಸಾಯಂಗಿಲ್ಲ ಅಂತ ಏನು ಪಾಪ ಮಾಡಿ ದುಡ್ಡ ಗಳಿಸಕತ್ತೀಯಲ್ಲ, ನೀನು ನೋಡಿ ಯಮ ನಗ್ತಾನಂತ. ಆ ಕೂಸಿ ನೋಡವ ಹೆಂಗೆ ನಗ್ತಿದ್ದ. ಧನರಕ್ಷಕಂ ವಸುಂಧರ. ಬ್ಯಾಂಕ ಭೂಮಿ ನಗ್ತಾವಂತೆ. ಎಲ್ಲ ರೊಕ್ಕ ಮಾಡಿ ಭೂಮಿಯಾಗ ದಾನ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ಒಯ್ದು ಭೂಮಿಯಾಗ ಇಡ್ತೀಯಲ್ಲ, ಬ್ಯಾಂಕ್ನಾಗ ಇಡ್ತೀಯಲ್ಲ, ಅವು ನಗ್ತಾವಂತ. ಹುಚ್ಚಿ, ನಾನು ನಿನ್ನ ಪೈಕಿ ಅಲ್ಲೋ, ನಾನು ಲಕ್ಷ್ಮೀ ನಾರಾಯಣನ ಹೆಣ್ತಿದ್ದೀನಿ. ನಿನ್ನ ಹೆಣ್ತಲ್ಲ, ನಿನ್ನಲ್ಲಿ ನಾ ಎಂದೂ ಇರಂಗಿಲ್ಲ.
ನನ್ನ ಜಾಕಿ ನೀ ಏನು ಮಾಡ್ತೀಯೋ? ಭೂಮಿ ರೊಕ್ಕ ಮುಚ್ಚಿಡೋರನ್ನ ನೋಡಿ ನಗ್ತದಂತೆ, ಬ್ಯಾಂಕ ಬ್ಯಾಲೆನ್ಸ್ ಮಾಡೋರು ನೋಡಿ ನಗ್ತದಂತೆ. ನಾ ಯಾರ ಪೈಕಿನೂ ಅಲ್ಲ ಹುಚ್ಚ, ನಾ ವಿಷ್ಣುವಿನ ಪೈಕಿ ಇದ್ದೀನಿ. ಪುಣ್ಯ ಪಡ್ಕೋರು, ನಾ ಇರೋ ತನಕ ಪುಣ್ಯ ಪಡ್ಕೋ, ಅದನ್ನು ಬಿಟ್ಟು ಬ್ಯಾಂಕ್ನಾಗ ಇಟ್ಟು ಪಾಪ ಮತ್ಯ ಅಂತ ನಗ್ತಾವಂತವು. ಅದಕ್ಕೆ ಪುಣ್ಯಾತ್ಮರೇ, ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟಾಗೆ ಇದು ಪುಣ್ಯ ಗಳಿಸಲಿಕ್ಕೆ ಒಳ್ಳೆ ಸಾಧನೆ ರೀ. ಈ ಶರೀರಂಗ ಸೇವಾ ಮಾಡಿ ಪುಣ್ಯ ಗಳಿಸ್ಬೋದು, ಭಜನೆ ಮಾಡಿ ಪುಣ್ಯ ಗಳಿಸ್ಬೋದು, ನಾಮಸ್ ಮಾಡಿ ಪುಣ್ಯ ಗಳಿಸ್ಬೋದು, ದಾನ ಮಾಡಿ ಪುಣ್ಯ ಗಳಿಸ್ಬೋದು. ಇದು ಎಂಥದ್ದು ರೀ ಶರೀರ. ಅದಕ್ಕೆ ನಮ್ಮ ಗುರು ಹೇಳ್ತಿದ್ರು, ಮನುಷ್ಯ ಶರೀರ ರೈಲ್ವೆ ಜಂಕ್ಷನ್ ಇದ್ದಂಗಂತ. ಜಂಕ್ಷನ್ ಅಂದ್ರೆ ಗೊತ್ತದ್ರಿ ನಿಮಗೆ, ಎಲ್ಲ ಕಡೆ ಹೋಗ್ತಾವೆ. ಟಿಕೆಟ್ ಬೇಕಾದ್ರೆ ತೋರಿ ನೀವು, ಜಂಕ್ಷನ್ದಾಗ ಹೋಗಿ ತೋರಿ ನೀವು, ಯಾಕಡೆ ಬೇಕಾದ್ರೆ ಟಿಕೆಟ್ ಸಿಗ್ತಾವೆ. ಬೀದರ್ದಾಗ ಹೋಗಿ ನಾವು ಮುಂಬೈ ಟಿಕೆಟ್ ಕೊಡೋಂಗಿಲ್ಲ ಅವರು. ಜಂಕ್ಷನ್ದಾಗ ಎಲ್ಲ ಕಡೆ, ಬಸ್ ಸ್ಟ್ಯಾಂಡ್ದಾಗ ಹೋದ್ರಿ ಅಂದರೆ ಎಲ್ಲ ಕಡೆ ಯಾವ ಊರಿಗಾದ್ರೂ ಟಿಕೆಟ್ ಸಿಗ್ತಾವೆ ನಿಮಗೆ, ಹೌದಲ್ಲ? ಈಗ ಎಲ್ಲರೂ ಹಳ್ಳಿ ಊರ ಬಸ್ ಸ್ಟ್ಯಾಂಡ್ದಾಗ ನಾವು ಟಿಕೆಟ್ ಕೇಳಿದ್ರೆ ಕೂತಾರೆ, ಬಾಂಬೆದು ಕೊಡ್ರಿ ಅಂದ್ರೆ ಬೀದರ್ ಕೋರಿ ಅಂತಾರೆ. ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಊರಿನ ಟಿಕೆಟ್ ಹೆಂಗೆ ಸಿಗ್ತಾವೆ, ಹಿಂಗೆ ಮನುಷ್ಯರು ಇದು ಬಸ್ ಸ್ಟ್ಯಾಂಡ. ನಿಮ್ಗೆ ಯಾವ ಟಿಕೆಟ್ ಬೇಕು, ನರಕದ ಟಿಕೆಟ್ ಬೇಕು ಸಿಗ್ತದೆ, ಸ್ವರ್ಗದ ಬೇಕು ಸಿಗ್ತದೆ, ಪುಣ್ಯದ ಬೇಕು ಸಿಗ್ತದೆ, ಮುಕ್ತಿದ ಬೇಕು ಸಿಗ್ತದೆ, ನರಕದ ಬೇಕು ಸಿಗ್ತದೆ. ಯಾವ ಟಿಕೆಟ್ ಅದು ಸಿಗ್ತವೆ. ಪಾಪ ಮಾಡಿ ನರಕಕ್ಕೆ ಹೋರಿ, ಗುರುಸೇವೆ ಮಾಡಿ ಜ್ಞಾನ ಪಡ್ಕೋರಿ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋರಿ, ಪಾಪ ಮಾಡಿ ನರಕಕ್ಕೆ ಹೋರಿ, ಚಲೋ ಮಾಡಿ ಮನುಷ್ಯ ಆಗರಿ, ಭಾಳ ಚಲೋ ಮಾಡಿ ದೇವತೆ ಆಗರಿ, ಕೆಟ್ಟ ಕೆಲಸ ಮಾಡಿ ಕತ್ತೆ ಕುದುರೆ ಆಗರಿ, ಟಿಕೆಟ್ ಎಲ್ಲ ಸಿಗ್ತಾವೆ ನೋಡ್ರಿ. ಇಲ್ಲಿ ಇದು ಬಸ್ ಸ್ಟ್ಯಾಂಡ್ ಅದ. ಯಾವ ಊರಿಗೂ ಆ ಟಿಕೆಟ್ ಸಿಗುತ್ತೀರಿ. ಅದಕ್ಕೆ ವಿಚಾರ ಮಾಡಿರಿ, ನೀವು ಎಲ್ಲಿ ಹೋಗ್ಬೇಕಂತೀರಿ. ದನ ಆಗ್ಬೇಕಂತೀರಿ, ಅದ್ರ ಟಿಕೆಟ್ ತೆಗೀರಿ. ಏನು ಮಹಾತ್ಮ ಶರಣ ಆಗ್ಬೇಕಂತೀರಿ, ಅದ್ರ ಟಿಕೆಟ್ ತೆಗೀರಿ. ಎಲ್ಲ ಟಿಕೆಟ್ ಸಿಗುತ್ತವೆ. ಇದು ಇಂತಹದ್ದು ಮನುಷ್ಯ ಶರೀರ ಪವಿತ್ರದ. ಪುಣ್ಯಾತ್ಮರೇ, ಇದನ್ನು ಹಾಳು ಮಾಡಬೇಡಿಕೊಳ್ಳಿರಪ್ಪಯ್ಯ. ಇಂತಹ ಜನ್ಮ ನಿಮಗೆ ಸಿಕ್ಕಿತೇನ್ರಪ್ಪಯ್ಯ. ಇಂತಹ ಜನ್ಮ ಸಿಗುವುದಿಲ್ಲಪ್ಪ. ಸಿಕ್ಕದೆ ದುಡ್ಡಿದ್ರೆ ದುಡ್ಡಿಂದ ಪುಣ್ಯ ಪಡ್ಕೋ, ಶರೀರ ಇದ್ರೆ ಸೇವೆ ಮಾಡಿ ಪುಣ್ಯ ಪಡ್ಕೋ, ಮನಸ್ಸಿದ್ರೆ ಧ್ಯಾನ ಮಾಡಿ ಪುಣ್ಯ ಪಡ್ಕೋ, ಬಾಯಿ ಇತ್ತು ಅಂತಂದ್ರೆ ದೇವರ ಸ್ತೋತ್ರ ಮಾಡಿ ಪುಣ್ಯ ಪಡ್ಕೋ. ಭಾಳ ದೊಡ್ಡ ಜಂಕ್ಷನ್ ಅದಪ್ಪ ಈ ಶರೀರ. ಅಂಥದ್ದನ್ನು ಸಾಯುವುದರೊಳಗೆ ಲಕ್ಷ್ಯ ಇಡ್ರಿ, ಸಾಯುವುದರೊಳಗೆ ಎಲ್ಲಿದ್ರೆ ಒಂದು ಟಿಕೆಟ್ ತೆಗೀರಿ. ಹಾಗೆ ಹೋಗಬೇಡಿ. ಎಲ್ಲಿ ಪುಣ್ಯದರಿ ತೆಗೀರಿ, ನರಕದರಿ ತೆಗೀರಿ, ಸ್ವರ್ಗದರಿ ತೆಗೀರಿ, ಎಲ್ಲರೇ ಒಂದು ಟಿಕೆಟ್ ತೆಗೀರಿ. ಹಾಗೆ ಬಸ್ ಸ್ಟ್ಯಾಂಡ್ದಾಗ ಕೂತ್ರೆ ಎಲ್ಲಿ ಹೋಗ್ತೀರಪ್ಪ? ಯಾರು ಕೇಳ್ತಾರೆ ಬಸ್ ಸ್ಟ್ಯಾಂಡ್ದಾಗ? ಇದು ಬಸ್ ಸ್ಟ್ಯಾಂಡ್ ಅದ, ಟಿಕೆಟ್ ತೆಗಿಬೇಕು. ಸಾಯುವುದರೊಳಗೆ ಟಿಕೆಟ್ ತೆಗೀರಿ. ಎಲ್ಲರ ಟಿಕೆಟ್, ಸ್ವರ್ಗದ ತೆಗೀರಿ, ಪುಣ್ಯ ತೆಗೀರಿ, ಭಕ್ತಿ ತೆಗೀರಿ, ಜ್ಞಾನದ ತೆಗೀರಿ. ಎಲ್ಲರೂ ಒಂದು ಟಿಕೆಟ್ ತೆಗಿಬೇಕು. ಯಾಕೆ ಬಸ್ ಸ್ಟ್ಯಾಂಡ್ದಾಗ ಭಾಳ ಹೊತ್ತು ಕುಂಡ್ರು ಬಿಡೋಂಗಿಲ್ಲ, ಎಬ್ಬಿಸ್ತಾರೆ. ಯಾವ್ರವ ಯಾಕೆ ಕುಂತೀವಿ ಹೋಗಂತ ಹೊರಗೆ ಹಾಕ್ತಾರೆ. ಹಂಗೆ ಯಮ ನಮಗೂ ಹೊರಗೆ ಹಾಕ್ತಾನೆ, ಎಂದರ ಹೊರಗೆ ಹಾಕ್ತಾನೆ. ಅಷ್ಟರೊಳಗಡೆ ಟಿಕೆಟ್ ತೆಗಿಬೇಕು. ಆ ಟಿಕೆಟ್ ತೆಗೆದೇವೆಂದರೆ ಎಲ್ಲರೇ ಮುಟ್ತೇವೆ, ಎಲ್ಲರೇ ಮುಟ್ತೇವೆ. ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಳುವಂಥದ್ದು ಒಳ್ಳೆ ಟಿಕೆಟ್ ತೆಗೆಯಲಿಕ್ಕೆ ಪ್ರಯತ್ನ ಮಾಡಿರಿ. ಆ ಟಿಕೆಟ್ ಯಾವುದು ಅಂದ್ರೆ ಜ್ಞಾನ, ಆ ಟಿಕೆಟ್ ಯಾವುದು ಧರ್ಮ, ಆ ಟಿಕೆಟ್ ಯಾವುದು ಅಂದ್ರೆ ಪುಣ್ಯ. ಇವೇ ಪುಣ್ಯ, ಧರ್ಮ, ಸೇವಾ, ಜ್ಞಾನ. ಇವು 4 ಟಿಕೆಟ್ ಯಾವುದರೇ ಒಂದು. ಧರ್ಮ ಮಾಡಿರಿ, ಸೇವಾ ಮಾಡಿರಿ, ಜ್ಞಾನ ಪಡ್ಕೋರಿ, ಪುಣ್ಯಾರ ಮಾಡಿ. ಇವು 4ರದಾಗ ಯಾವುದ್ರ ಒಂದು ಟಿಕೆಟ್ ತೆಗೆಸಿದ್ರಿ ಅಂದರೆ ಬಸ್ ಸ್ಟ್ಯಾಂಡ್ದಾಗ ನಾವು ಕೂತು ಅಲ್ಲೇ ಹಣ ಆಗೋದು ಜರೂರತ್ ಬೀಳಂಗಿಲ್ಲ. ಎಲ್ಲರೂ ಹೋಗಿ ನಾವು ಮುಡ್ತೇವೆ ಪುಣ್ಯಾತ್ಮರೇ. ಅಂಥದ್ದು ನಾವು ಸಾಯುವುದರೊಳಗೆ
ಆ ಟಿಕೆಟ್ ತೆಗೆಯೋಕ್ಕೆ ಪ್ರಯತ್ನ ಮಾಡಬೇಕೆ ಅಂತ ಮಹಾತ್ಮರು ಇಂತಹ ಪವಿತ್ರ ಶರೀರ ನಮಗೆ ಕೊಟ್ಟಿದ್ದಾರೆ. ಈ ಶರೀರದೊಳಗೆ ಹೋಗೋದ್ರೊಳಗೆ ಟಿಕೆಟ್ ರೆಡಿ ಮಾಡ್ಕೋಬೇಕು. ರಿಸರ್ವೇಷನ್ ಮಾಡಿರಿ, ಆಮೇಲೆ ಸಿಗಂಗಿಲ್ಲ ಜಾಗ ಅಲ್ಲಿ ರಿಸರ್ವೇಷನ್ ಮಾಡಿ ನೀವು ಎಲ್ಲರೂ ಒಂದು ಮಾಡಿರಿ. ಜ್ಞಾನಕರೆ, ಭಕ್ತಿಕರೆ, ಸೇವಾಕರೆ, ಪುಣ್ಯಕರೆ ಎಲ್ಲ ರಿಸರ್ವೇಷನ್ ಮಾಡಿರಿ. ಟಿಕೆಟ್ ತೆಗೆದು ಇಡ್ರಿ. ಸತ್ತು ಬಳಕ ಆರಾಮ, ಏನು ಚಿಂತೆ ಬೀಳಂಗಿಲ್ಲ. ಪ್ಲಾಟ್ಫಾರ್ಮ್ನ ಕೊಂಡ್ರು ಪಾಳಿ ಬರೋಂಗಿಲ್ಲ. ಸೀಟ್ ಸಿಗ್ತಾವೆ ನಿಮಗೆ. ಆರಾಮ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಮುಟ್ಟಕ್ಕೆ ಬರ್ತದೆ. ಅಂತಹ ಬುದ್ಧಿಯನ್ನು ಸಿದ್ಧಾರೂಢರು ನಮ್ಮೆಲ್ಲರಿಗೆ ದಯಪಾಲಿಸಲಿ. ನಾನು ಮೇಲೆ ಹೇಳ್ತೀನಿ. ಅದಕ್ಕೆ ದಿನ ಏಳುವಾಗ ಮಲಗುವಾಗ ಏನಾರೇ ನಾ ಪುಣ್ಯ, ಏನಾರ ಜ್ಞಾನ, ಏನಾರ ಧ್ಯಾನ ಬಸ್ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಆ ಮನುಷ್ಯ ಏನಾರೇ ಗಳಿಸಲಿಕ್ಕಾಗ್ತದೆ, ಅದು ಅವನ ಉಪಯೋಗಕ್ಕೆ ಬರ್ತದೆ. ಅಂಥ ಪುಣ್ಯವನ್ನು, ಜ್ಞಾನವನ್ನು, ಧರ್ಮವನ್ನು, ಸೇವೆಯನ್ನು ನೀವೆಲ್ಲರೂ ಗಳಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತೀರಿ ಅಂತ ಹೇಳ್ತಾ ಇವೆರಡು ಮಾತುಗಳನ್ನು ಮುಗಿಸ್ತಾ ಪುಣ್ಯ ಪಾಪಗಳ ಅರಿವನ್ನು ಉಳಿಸಿಕೊಂಡಿರುವಂಥ ಸದ್ಗುರು ಅಪ್ಪಾಜಿಯವರಿಗೆ ನಮ್ಮೆಲ್ಲರ